वन्दे तुरङ्गवदनं शशिबिम्बसंस्थं चन्द्रावतातममृतात्मकरैः समन्तात् अण्डान्तरं बहिरप्रतिभासयन्तं शङ्खाक्षपुस्तकशुभोसयुताब्जबाहुम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्भान्तविध्वंसनविचक्षणः जयतीर्थाख्यतरणिः भासतां हृदम्बरे कंसध्वंसिपदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे प्रणवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्चिकल्पितकल्पोऽयं प्रत्यर्थिगजकेसरी व्यासतीर्थगुरुभूयादस्मदिष्टार्थसिद्धये माता राजा मृत्युजा वादिराजो भ्राता राजा मत्सखा वादिराजः सर्वस्वं मे वादिराजो दयालुः नान्यदेवं नैव जाने न जाने यत्पादकङ्गरजसा परिभूषिताङ्गाः यत्पादपद्ममुपायितमानसाये यत्पादपद्मपरिकीर्तनजेन वाचस्तदर्शनं दुरितकाननदावभूतं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिव्राट्चक्रवर्तिनं वेदविज्ञानबोधार्थं यत्नं यत्कृतवान् सुधीः विज्ञाननिधिकर्मन्दे सोऽसौ पातु निरन्तरं श्रीगुरुभ्यो नमः हरिः ओम् ಗಣಪತ್ಯಂತರ್ಗತ ವಿಶ್ವಂಭರ ಹರಿವಂಶದ ಚಿಂತನೆಯನ್ನು ನಿರ್ವಿಘ್ನವಾಗಿ ಪೂರ್ಣ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹರಿವಂಶದಲ್ಲಿ ವಿಶೇಷ ಕೃಷ್ಣನ ಚರಿತ್ರೆಯ ಬಗ್ಗೆ ವಿಸ್ತಾರವಾದ ಉಲ್ಲೇಖ ಇದೆ. ಕೊನೆಯ ಒಂದು ಪರ್ವದಲ್ಲಿ ಪುರಾಣದ ಫಲ ಏನು, ಪುರಾಣದ ಫಲ ಹಾಗೂ ಕಲಿಯುಗ ಹೇಗೆ ಪರಿವರ್ತನೆ ಹೊಂದ್ತಾ ಹೋಗುತ್ತೆ ಅನ್ನುವ ಚಿಂತನೆ, ಅದನ್ನು ನಾಳೆ ದಿನ ಮಾಡುವ ಕೃಷ್ಣಾವತಾರವನ್ನೇ ಆರಂಭ ಮಾಡಿದ್ವಿ. ಹರಿವಂಶಕ್ಕೆ ಸಂವಾದಿ ಕೆಲವು ಕೃಷ್ಣನ ಲೀಲೆಗಳನ್ನು ಚಿಂತನೆ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡುವ ಇಂದಿನ ಚಿಂತನೆ. ಕೃಷ್ಣನ ಅವತಾರವು ಮೊನ್ನೆ ನೋಡಿದ್ದೇವೆ. ತಾನು ಅವತಾರ ಮಾಡಿದ ಮೇಲೆ ಅನೇಕ ಜನ ಅಸುರರನ್ನು ತಾನು ಕೊಲ್ತಾ ಹೋದ. ಕೃಷ್ಣನ ಇಡೀ ಜೀವನದಲ್ಲಿನ ಘಟನೆ ನಾವು ಗಮನಿಸಿದ್ವಿ ಅಂತಾದರೆ, ಹುಟ್ಟಿದ್ದೆಲ್ಲೋ, ಬೆಳೆದದ್ದೆಲ್ಲೋ, ಮತ್ತು ಪುನಃ ಮೂಲಕ್ಕೆ ಹೋಗಿ ಸೇರಿದ. ಬಾಲ್ಯದಲ್ಲಿ ಅನೇಕ ಜನರ ರಕ್ಕಸರ ಸಂಹಾರ, ಕಂಸನ ಸಂಹಾರ, ಮಧ್ಯದಲ್ಲಿ ಪಾಂಡವರಿಗೆ ಒಂದು ಮಾರ್ಗದರ್ಶಕನಾಗಿ ಭೂಭಾರ ಕಳೆದ. ಹೀಗೆ ಕೃಷ್ಣನ ವ್ಯಕ್ತಿತ್ವದಲ್ಲಿ ಅನೇಕ ಉಂಟು. ಬಾಲಲೀಲೆಗಳನ್ನು ಹೆಚ್ಚು ನೋಡುವ. ಶಕಟಾಸುರನನ್ನು ಕೊಂದ ಅಂತ ಮೊನ್ನೆ ಕಂಡಿದ್ದೇವೆ. ಇಲ್ಲ, ಶಕಟಾಸುರನ ವಧೆ ಹೇಗಿತ್ತು ಅಂದರೆ, ಅವನು ಚಕ್ರದ ಬಂಡಿ ರೂಪದಿಂದ ಬಂದಿದ್ದ ಶಕಟಾಸುರ. ಬಂಡಿಗೆ ಚಕ್ರ ಇರುತ್ತೆ. ಅಜರಾಜರಂತಾರೆ, ಅಜರಾಜರು ಎಲ್ಲ ಪುರಾಣ ಸಂಗ್ರಹ ಮಾಡಿ ವಿಸ್ತಾರವಾಗಿ ಕೃಷ್ಣಾವತಾರ ಚೌಕಟ್ಟು ನೀಡುತ್ತಾರೆ. ಸಾಮಾನ್ಯ ಅಸುರರು ಒಂದೊಂದು ರೂಪ ಅಂತಿರುತ್ತೆ. ಬಂಡಿ ರೂಪವೇ ಇವನದಲ್ಲ. ಈ ಅಸುರನಿಗೆ ಅವನದೇ ಆದ ಬೇರೆ ರೂಪ ಇದೆ. ಅದೆಲ್ಲ ಬಿಟ್ಟು ಬಂಡಿಯ ರೂಪದಿಂದ ಯಾಕೆ ಬಂದ ಅಂತ ಅಜರಾಜರು ಕಾರಣ ಕೊಡ್ತಾರೆ. ಸಕೃಷ್ಣಪಾದಾಭಿಹತ ಕಿಲಾಂಗಃ ಬಭೂವ ದೈತ್ಯ ಕಿಲ ನಿರ್ಗತಾಸುಃ ಅಹಂ ತು ಮನ್ಯೇ ಸ್ವಕಜಾತ್ಯ ಯೋಗ್ಯ ರಥಾಂಗಧಾರಿ ಸಮಮಾರಧೀರಃ. ಈ ಶಕಟಾಸುರ ಬಂಡಿ ವೇಷ ಬಿಟ್ಟು ಯಾವ ವೇಷ ಧರಿಸಿ ಬಂದಿದ್ರೂ ಕೂಡ ಅವನಿಗೆ ಮರಣ ಖಾತ್ರಿ. ಆದರೆ ಬಂಡಿ ವೇಷ ಧರಿಸಿ ಬಂದರೆ ಇನ್ನೂ ಹೆಚ್ಚು ಬೇಗ ಅವನಿಗೆ ಮರಣ ಬಂತಂತೆ. ಯಾಕೆ ಅಂದರೆ, ಬಂಡಿಗೆ ಚಕ್ರ ಇರುತ್ತಲ್ವ, ಚಕ್ರ ಧರಿಸಿರೋದು ಯಾರು? ಪರಮಾತ್ಮ. ಆ ಚಕ್ರಾಯುಧ ಯಾರಿಗೆ ವಿರೋಧಿ? ಎಲ್ಲ ಅಸುರರಿಗೆ ವಿರೋಧಿ. ಹೋಗಿ ಹೋಗಿ ಈ ಪೆದ್ದ ಶಕಟಾಸುರ ತಾನು ಬಂಡಿಯ ರೂಪದಲ್ಲಿ ಬಂದ ಚಕ್ರವನ್ನು ಧರಿಸಿಕೊಂಡೇ ಬಂದ.
ಕೃಷ್ಣ ಅನ್ನಂತೆ ನಿನ್ನ ಕೊಲ್ಲಿಕ್ಕೆ ಮಹಾ ಕಷ್ಟ ಬೇಡ, ನನ್ನ ಆಯುಧ ನಿನ್ನ ಮಂಡಿಯಲ್ಲೇ ಇದೆ, ಸುಮ್ಮನೆ ಟಚ್ ಮಾಡಿದ ಹೋದ. ಆದ್ದರಿಂದಾಗಿ ಚಕ್ರದ ರೂಪದಿಂದ ಧರಿಸಿ ಬಂದ ಅನ್ನೋ ಕಾರಣಕ್ಕೆ ಇವನು ಬೇಗ ಮೃತನಾದ ಅಂತ ಹೀಗೆ ಕಾರಣ ಕೊಡ್ತಾರೆ. ಮತ್ತೆ ಅಲ್ಲೊಂದು ವಿಚಿತ್ರ ಏನು ಅಂತ, ಕೃಷ್ಣ ತನ್ನ ಪಾದದಿಂದ ಮುಟ್ತಾನಂತ ಬಂಡಿಯನ್ನು. ಆ ಬಂಡಿ ಮೇಲೆ ಹೋಗಲಿಲ್ಲ, ಕೆಳಗೆ ಬೀಳ್ತು. ಸಾಮಾನ್ಯ ನಾವು ಯಾವುದೇ ಒಂದು ವಸ್ತುವನ್ನು ಬಲಪೂರ್ವಕವಾಗಿ ಹೀಗೆ ಹಾಗೆ ಬಿಸಾಡಿದ್ರೆ ಮೇಲೆ ಹೋಗಿ ಕೆಳಗೆ ಬರೋದು ಹೊರತಾಗಿ ಕೆಳಗೆ ಬೀಳೋದು. ಇದು ಯಾಕೆ ಸ್ವಲ್ಪ ವಿಚಿತ್ರ ಆಯಿತು ಅದಕ್ಕೆ ಅವ್ರು ಕಾರಣ ಕೊಡ್ತಾರೆ. ಧ್ರುವಂ ಪುನರ್ವಿಷ್ಣು ಪದಸ್ಯ ಸಂಗ ಭಯಾತ್ ಸಕೃತ್ ವಿಷ್ಣು ಪದ ಹತೋಸೌ ಅಧಃ ಪಪಾತಾಸುರ ಮಂಡಲೀಯಂ ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಎಲ್ಲ ಅಸುರರು ಅವರ ಸ್ವಭಾವ ಹೇಗಿದ್ದರೂ ಕೂಡ ಅವರ ಅಂತ್ಯಕಾಲ ಅಂತ ಬಂದಾಗ ಅವರು ನಿಜವಾದ ಬುದ್ಧಿ ಹೊರಬರುತ್ತೆ. ಒಂದು ದೃಷ್ಟಾಂತ ಸಮಾಧಿ ಅಂದರೆ ಮಾರೀಚನ ಪಾತ್ರ. ಒಮ್ಮೆ ರಾಮಚಂದ್ರನ ಕೈಯಲ್ಲಿ ಪೆಟ್ಟು ತಿಂದು ಬಂದಿದ್ದ ಮಾರೀಚ ಪ್ರಭಾಸ ಕ್ಷೇತ್ರದಲ್ಲಿ ಒಂದು ವಿಚಿತ್ರ ಸಾಧುಗಳ ಒಂದು ವೇಷ, ಅದು ಮೋಸದ ವೇಷವನ್ನು ಹಾಕ್ಕೊಂಡು ಏನೋ ಧ್ಯಾನ ಮಾಡ್ತಾ ಕೂತಿದ್ದ. ರಾವಣನಿಗೆ ಯಾವಾಗ ಸೀತೆ ಅಪಹರಣ ಮಾಡಬೇಕು ಅನ್ನುವ ಮನಸ್ಸು ಅನ್ನುವ ಚಿಂತನೆ ಮನಸ್ಸಿನಲ್ಲಿ ಬೇರೂರುತ್ತೋ, ರಾವಣ ಮೊದಲು ಆಯ್ದುಕೊಂಡದ್ದೇ ಈ ಮಾರೀಚನ ಹತ್ರ ಹೋದ. ಮಾರೀಚ ಹೇಳಿದಂತೆ, ರಾಮನ ಒಂದು ತಂಟೆಗೆ ಹೋಗಬೇಡ, ಯಾಕೆ ಅಂದರೆ ನನ್ನ ತಾಯಿಯನ್ನು ಸಾವನ್ನು ನೋಡಿದ್ದೇನೆ, ನನಗೂ ರಾಮನ ಬಾಣದ ಪೆಟ್ಟು ಗೊತ್ತು, ನನಗೆ ವಾರ್ನಿಂಗ್ ಕೊಡ್ತಾ ಇದ್ದೇನೆ, ರಾಮನ ತಂಟೆಗೆ ನೀವು ಹೋಗಬೇಡ. ರಾವಣ ಬಲು ದುಷ್ಟ, ಕತ್ತಿ ಎತ್ತಿದ್ದಂತೆ ಕತ್ತಿ ಎತ್ತಿ ಮಾರೀಚನ ಒಂದು ಹೇಳಿದಂತೆ ಮಾರೀಚನ ಒಂದು ಶಿರಸ್ಸಿಗಿಟ್ಟು, ಒಂದಾ ನಾನು ಕೊಲ್ತೇನೆ, ಒಂದಾ ರಾಮ ಕೊಲ್ತಾನೆ, ಎರಡರ ಯಾವ ಅವಕಾಶ ಬೇಕು ಅಂತ ನೀವು ಆರಿಸಿಕೊಳ್ಳು ಅಂತ. ಒಂದು ವೇಳೆ ಮಾರೀಚ ನಿಜವಾಗಿ ಪರಿವರ್ತನೆ ಹೊಂದಿದ್ದ ಅಂತಾರ ಪಕ್ಷದಲ್ಲಿ ಏನಾಗಬೇಕಾಗಿತ್ತು? ರಾವಣನ ಕೈಯಲ್ಲಿ ಸಾಯೋದಕ್ಕಿಂತ ಅನ್ಯಾಯ ತಪ್ಪಿಸ್ಕೊಂಡು ರಾಮನಿಗೆ ಅನ್ಯಾಯ ಮಾಡೋ ಬದಲು ನಾನು ನಿಜವಾಗಿಯೂ ರಾವಣನಿಂದ ಜೊತೆಗೆ ಪ್ರಾಣ ಬಿಟ್ಟಿದ್ದರೆ ರಾವಣ ಕೊಂದಿದ್ರೆ ಅನುಕೂಲ, ಯಾಕೆಂದರೆ ದೇವರಿಗೆ ಅನ್ಯಾಯ ಮಾಡಲಿಲ್ಲ, ಅವನನ್ನಂತೆ ಹೇಗೋ ಸಾಯೋದಕ್ಕೆ ಖಾತ್ರಿ, ಒಂದೇ ಒಂದು ಅವಕಾಶ, ರಾಮನಿಗೆ ಒಂದು ಅನ್ಯಾಯ ಮಾಡಿ ಸಾಯ್ತೀನಿ ಅಂತ. ಆದ್ದರಿಂದ ದುಷ್ಟರಿಗೆ ಎಷ್ಟೇ ಸರ್ಕಸ್ ಮಾಡಿ ಎಷ್ಟೇ ವೇಷ ಬದಲಾವಣೆ ಮಾಡಿಕೊಂಡ್ರೂ ಕೂಡ ಅವರ ನಿಜವಾದ ಬುದ್ಧಿ ಅದು ಕೊನೆ ಕಾಲದಲ್ಲಿ ಗೊತ್ತಾಗುತ್ತೆ. ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರು. ಪರಮಾತ್ಮನ ಪಾದ ಆಕಾಶದಲ್ಲಿ ಇರುತ್ತೆ, ಯಾವಾಗಲೂ ಪಾದದ ಸನ್ನಿಧಾನ ಉಂಟಂತೆ. ಈ ಶಕಟಾಸುರ ವಿಚಾರ ಮಾಡಿದಂತೆ, ಒಂದು ವೇಳೆ ಏನಾದರೂ ಬಂಡಿ ಏನೋ ತಾಕಿತು ಮೇಲೆ ಹೋಗೋದಂದ್ರೆ ಏನು? ಪರಮಾತ್ಮನ ಪಾದ ಸಂಘ ಮಾಡಬೇಕು. ಖಂಡಿತ ನಾನು ಪ್ರಾಣಾದರೂ ಬಿಡ್ತೀನಿ, ಪರಮಾತ್ಮನ ಪಾದ ಸಂಘ ಮಾಡಲ್ಲ ಅಂತನೋ ಏನೋ ಈ ಶಕಟಾಸುರ ಬಂಡಿ ಅದು ಮೇಲೆ ಹೋಗಲಿಲ್ಲ, ಕೆಳಗೆ ಬಿತ್ತಂತೆ. ಆದ್ದರಿಂದ ವಿನಾಶಕಾಲ ವಿಪರೀತ ಬುದ್ಧಿ. ದುಷ್ಟರಿಗೆ ಇಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಒಳ್ಳೆ ಬುದ್ಧಿ ಖಂಡಿತ ಬರೋಲ್ಲ. ಅದಾದ ಮೇಲೆ ಈ ತೃಣಾವೃತ ಅವನು ಬರ್ತಾನೆ, ಬಂದು ಕೃಷ್ಣನನ್ನು ಕೊಲ್ತಾನೆ. ಕೊಲ್ಲುವಾಗ ಎತ್ತುಕೊಂಡು ಮೇಲೆ ಹೋಗ್ತಾನೆ, ಸುಮ್ಮನೆ ತಿರುಗ್ತಾ ಕೂತಿದ್ದನು ತೃಣಾವೃತ. ಸುಮ್ಮನೆ ತಿರುಗ್ತಾ ಯಾಕಿದ್ದ ಅಂತ ಪ್ರಶ್ನೆ ಬಂದರೆ ಕಾರಣ ಕೊಡ್ತಾನೆ. ಅಥಾಪರೋ ದೈತ್ಯ ಕದಂಬಕ ಸುರಿವೋತ್ಥತೋ ವಾತ ಶರೀರಧಾರಿ ಪ್ರಗಶ್ಯ ಕೃಷ್ಣಂ ಗಗನಂ ಜಗಾಮಸ್ವನಾಶ ಯೋಗ್ಯ ಸ್ಥಳಕಾಂಕ್ಷಯೇವ. ಶಕಟಾಸುರನ ಕಥೆ ಮುಗೀತು. ಅದಾದಮೇಲೆ ತೃಣಾವರ್ತ ಬಂದು ಗಾಳಿ ರೂಪ ಧರಿಸಿ ಕೃಷ್ಣನ ಎತ್ತುಕೊಂಡು ತಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಂತೆ. ಯಾಕೆ ಅಂದರೆ ಅವನಿಗೆ ವಿಚಾರ ಮಾಡಿದಂತೆ ಅದು ಯಾಕೆ ಸಂಚಾರ ಮಾಡಿದ್ದ ಅಂದರೆ ಅವನು ತನ್ನ ನಾಶಕ್ಕೆ ಯೋಗ್ಯ ಸ್ಥಳ ಯಾವುದನ್ನು ಹುಡುಕ್ತಾ ಇದ್ದಂತ ಅವನು. ಯಾಕೆಂದರೆ ಹೆಂಗೋ ಅವನು ನಾಶಕ್ಕೆ ಕಟ್ಟಿಟ್ಟ ಬುದ್ಧಿ. ಇವರು ಈ ಕಲ್ಪನೆ ಮಾಡ್ತಾರೆ, ಯಾಕೆ ಅವನು ಹುಡುಕ್ತಾ ಇದ್ದಾನೆ, ಕೃಷ್ಣನನ್ನು ಎತ್ತುಕೊಂಡಿದ್ದಾನೆ, ನಾನು ಎಲ್ಲಿ ಪ್ರಾಣತ್ಯಾಗ ಮಾಡಬೇಕು ಅಂಥೇಳಿ ನಾಶ ಸ್ಥಳ ಹುಡುಕ್ತಾ ಇದ್ದ ಹೊರತು ಪರಾಕ್ರಮ ಏನು ತೋರಲಿಲ್ಲ. ಸರಿ, ಕೃಷ್ಣ ಮಾತ್ರ ಅವನು ಸ್ವಲ್ಪ ಈ ಸಾಮಾನ್ಯ ಈ ಫ್ಲೈಟಿನ ಹಾಗಿತ್ತು ಅವನ ಪ್ರಯಾಣ. ಫ್ಲೈಟ್ಗಳು ಸ್ವಲ್ಪ ಕಣ್ಣಿಗೆ ಕಾಣುತ್ತೆ, ಅದು ಮೇಲೆ ಹೋಗುತ್ತೆ, ತುಂಬ ಮೇಲೆ ಹೋಗುತ್ತೆ, ಮೋಡದ ಆಚೆ ಇರುತ್ತೆ. ಸ್ವಲ್ಪ ಕಾಲ ಎಲ್ಲರಿಗೂ ಸ್ವಲ್ಪ ಕೃಷ್ಣ ಕಾಣ್ತಾ ಇದ್ದ, ಪ್ರಣಾವಂತ ಕಾಣ್ತಾ ಇದ್ದ, ಮೇಲೆ ಹೋದ ಕಾಣದ ಸ್ಥಾನದಲ್ಲಿ ಹೋದ. ಇಷ್ಟ್ಯಾಕೆ ಅವನನ್ನು ಬಿಟ್ಟ ಅಂತಂದರೆ ಅದು ಕಾರಣ ಕೊಡ್ತಾರೆ. ಗಿರಿಂದ ಕಲ್ಪೋತ್ಪತಿತಾತ್ಮಮೂರ್ತ್ಯ ಶರೀರಮಾಚೂರ್ಣಯಿತು ಧಿಯೇವ. ಸಾಮಾನ್ಯ ಒಂದು ವಸ್ತುವನ್ನು ಮೇಲಿಂದ ಎಸೆದ್ರೆ ಅದಕ್ಕೆ ಹಾನಿ ಜಾಸ್ತಿ. ಒಂದು 3 ಫ್ಲೋರಿಂದ ಒಂದು ವಸ್ತುವನ್ನು ಎಸೆದ್ರೆ ಆಗೋ ಹಾನಿಗೂ,
ಒಂದು 25 ಫ್ಲೋರಿಂದ ವಸ್ತು ಬಿದ್ದರೆ ಆಗೋ ಹಾನಿಗೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ನನ್ನಂತ ಸುಮ್ಮನೆ ಹತ್ತಿರದಿಂದ ಬಿದ್ದರೆ ನಿಂಗೆ ಪೆಟ್ಟಾಗಲ್ಲ, ಇಷ್ಟು ಬೇಕಾದ್ರೆ ನೀವು ಮೇಲೆ ಕರ್ಕೊಂಡು ಹೋಗಿ, ಎಷ್ಟು ಮೇಲೆ ಕರ್ಕೊಂಡು ಹೋಗ್ತೀಯೋ ಬೆಟ್ ನಿನಗೆ ಜಾಸ್ತಿ ಆಗುತ್ತೆ. ಅದನ್ನು ಮುಂದಾಲೋಚನೆ ಮಾಡಿ ಹಾಗೆ ಬಿಟ್ಟಂತೆ ಮೇಲೆ ಹೋದ. ಅವನು ಜಯವಾಯಿತು. ಅಲ್ಲಿ ಇನ್ನೊಂದು ಅಪ್ಸರಿ ಯಾಕೆ ಚಿಕ್ಕ ಚಿಕ್ಕ ಬಾಲಲ್ಲಿ ಲೀಲೆ ಮಾಡುವಾಗಲೇ ಈ ಅಸುರನ್ನು ಕೊಂದಿದ್ಯಾಕೆ, ಪೂತನೆಯನ್ನು ಕೊಂದ, ಅದಾದ್ಮೇಲೆ ಈ ಶಕಟಾಸುರನ್ನು ಕೊಂದ, ಸ್ವಲ್ಪ ಕಾಲ ಆದಮೇಲೆ ಕೊಲ್ಗೋದಿತ್ತು ಆಟ ಆಡ್ಕೊಂಡು. ಯಾಕೆ ಈಗಲೇ ಕೊಂದ ಅಂದರೆ ಒಂದು ಕಾರಣ ಕೊಡ್ತಾರೆ ಖ್ಯಾತರು. ಕಂಸನಿಗೆ ಪರಲೋಕ ಯಾತ್ರೆ ಆರಂಭ ಆಗಿದೆ ಲೆಕ್ಕಕ್ಕೆ. ಅಂದರೆ ಅವನು ನರಕಕ್ಕೆ ಇಲ್ಲಿ ಹೋಗಬೇಕು. ಸಾಮಾನ್ಯ ತಮಸ್ಸಿಗೆ ಅಂತ ಹೋಗುವಾಗ ಪರಿವಾರ ಇಲ್ಲದೆ ಹೋದರೆ ಯಾವ ವ್ಯಕ್ತಿಗೂ ಯಾವ ಸ್ಥಾನವೂ ಶೋಭೆ ಆಗಲ್ಲ. ಗೃಹ ಪ್ರವೇಶ ಅಂತ ಆಗುತ್ತೆ. ಮನೆ ಒಂದು ಗೃಹ ಪ್ರವೇಶ ಅಂತ ಆದ ಸಂದರ್ಭ ಸಂಬಂಧಿಗಳು ಎಲ್ಲ ಜೊತೆಗಿದ್ದರೆ ಮಾತ್ರ ಆ ಗೃಹ ಪ್ರವೇಶಕ್ಕೊಂದು ಸ್ವಾರಸ್ಯ. ಸುಮ್ಮನೆ ನಾವು ಮಾತ್ರ ಬಂದ್ವಿ, ನಾವು ಮಾತ್ರ ಹೋದ್ವಿ ಇಲ್ಲ, ಅದೇನು ಸ್ವಾರಸ್ಯ ಇರೋದು. ಹಾಗೆ ಕಂಸನ ಪರಲೋಕ ಯಾತ್ರೆ ಆರಂಭ ಆಗಿದೆ. ಅವನು ಹೋಗೋಕ್ಕಿಂತ ಮುಂಚೆ ಅವನ ಪರಿವಾರ ಸಂಬಂಧಿಕರು ಮುಂದೆ ಕಳಿಸ್ಬೇಕಲ್ಲ. ಅದಕ್ಕೇನು ಮಾಡ್ದ, ಮೊದಲು ಸಾಕು ತಾಯಿ ಪೂತನ ಅವನು ಕಳಿಸಿದ್ದಂತೆ, ನಿಂಗೆ ತೊಂದರೆ ಇಲ್ಲ, ನಿನ್ನ ಫ್ರೆಂಡ್ಸ್ ಎಲ್ಲ ಮೊದಲು ಕಳಿಸಿದ್ದೀನಿ, ಹಾಗಾಗಿ ಸಾಕು ತಾಯಿ ಬೇಕು ಅನ್ನೋ. ಯಾಕೆಂದರೆ ಪಾಪ ಕಂಸನಿಗೆ ದುಃಖ ಆಗೋದು ಸಹಜ. ಅವನಿಗೆ ಸಮಾಧಾನ ಮಾಡುವಂತಹ ಒಬ್ಬ ತಾಯಿ ಬೇಕು ಅಂಥೇಳಿ ಪೂತನ ಏನೋ ಮೊದಲು ಕೊಂದು ಮೇಲ್ಗಡೆ ಯಮಲೋಕ ಕಟ್ಟಿದ್ದಂತೆ ಕೃಷ್ಣ. ಶಕಟಾಸುರನ ಯಾಕೆ ಎರಡನೇ ಬಾರಿ ಕೊಂದ ಅಂದರೆ, ಕಂಸ ಕೆಲವು ಏನ ಶಕಟಾರದ ಒಂದು ಬಂಡಿ ರೂಪದಿಂದ ಬಂದವರು. ಸಾಮಾನ್ಯ ಕಳ್ಳರು ಏನು ಮಾಡ್ತಾರೆ, ತಾವು ಕದ್ದ ಮಾಲನ್ನು ಬಂಡಿಯಲ್ಲಿ ಬೇರೆ ಕಡೆ ಸಾಗಿಸ್ತಾ ಇರ್ತಾರೆ. ಈ ಕಳ್ಳರ ಥರ ರಾಜಕಾರಣಿಗಳು ಆಯಾಯ ಇದನ್ನು ರೈಡ್ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ಕಾರಲ್ಲಿ ಬೇರೆ ಕಡೆ ಸಾಗಿಸ್ತಾರೆ. ಹಾಗಾಗಿ ಈ ಕಂಸ ತನ್ನ ಅಪರೂಪದ ಸಂಪತ್ತನ್ನು ಬೇರೆ ಕಡೆ ಸಾಗಿಸ್ತಾ ಇದ್ದದ್ದು ಈ ಶಕಟಾಸುರನ ಮೂಲಕ. ಹಾಗಾಗಿ ಆ ಬಂಡಿಯನ್ನು ಮೇಲೆ ಕಳಿಸಿದ್ನಂತೆ. ಅಂದರೆ ಅಭಿಪ್ರಾಯ, ಅವನು ಏನೇನು ಕದ್ದದ್ನೋ ಅದು ಬೇರೆ ಕಡೆ ಏನು ಸಾಕಲಿಲ್ಲ, ಸಾಗಿಸ್ಲಿಲ್ಲ, ಅಲ್ಲೇ ಇತ್ತು. ಹೀಗೆ ಎಲ್ಲರ ಕಸವನ್ನು ಕೊಂದ ಅಂತಿಷ್ಟು ಹೇಳಿ, ಅದಾದ ಮೇಲೆ ಯಶೋದೆಯ ಬಳಿಯಲ್ಲೂ ಒಮ್ಮೆ ಕೃಷ್ಣ ಮಲಗಿದ್ದಾನಂತೆ. ಆಗೊಂದು ಅದ್ಭುತವಾದ ಲೀಲೆ ಆಯ್ತಂತೆ. ನಿದ್ರಾಮಾಶ್ರಯ ಕಿಂತದಾಶ್ರಯ ಫಲಂ. ಒಮ್ಮೆ ಕೃಷ್ಣ ಬಹಳ ಹಠ ಮಾಡ್ತಾ ಇದ್ದಂತೆ. ಸಾಮಾನ್ಯ ಇದರ ಚಿಂತನೆ ಏನು ಅಂದರೆ, ಕೃಷ್ಣನ ಬಾಲಲೀಲೆಯನ್ನು, ರಾಮನ ಬಾಲಲೀಲೆಯನ್ನು ಅನೇಕ ಕಡೆ ಪುರಾಣ ವರ್ಣನೆ ಮಾಡ್ತಾ ಹೋಗುತ್ತೆ. ಯಾಕೆ ಅಂದರೆ ಮಕ್ಕಳು ಆಡುವಾಗ ಈ ಥರ ಚಿಂತನೆ ಬರಬೇಕಂತ. ಕೆಲವೊಮ್ಮೆ ಮಕ್ಕಳು ಹಠ ಮಾಡ್ತಾ ಇರೋದಿಲ್ಲ, ಅದು ಕೆಲವೊಮ್ಮೆ ಹಠ ಮಾಡಿದಾಗ ಕೆಲವೊಮ್ಮೆ ಹಠ ಮಾಡ್ತಾ ಇರ್ತಾರೆ ಮಕ್ಕಳು, ಬೇಗ ಮಕ್ಕಳು ಮಲಗೋದಿಲ್ಲ. ಆ ಸಮಯದಲ್ಲಿ ಈ ಕೃಷ್ಣನ ಲೀಲೆ ಚಿಂತನೆ ಮಾಡಬೇಕಂತ ತಾಯಂದ್ರೆ. ಏನಾಯಿತು, ಒಮ್ಮೆ ಕೃಷ್ಣ ಯಶೋದೆ ಪಾಪ ಯಾವುದೋ ಕೆಲಸಕ್ಕೆ ಹೋಗಬೇಕಾಗಿದೆ, ಕೃಷ್ಣನ ತನ್ನ ತೊಡೆ ಮೇಲೆ ಇಟ್ಟುಕೊಂಡಿದ್ದಾಳೆ. ಮಲಗು ಅಂದರೆ ಕೃಷ್ಣ ಮಲಗಲಿಕ್ಕೆ ತಯಾರಿಲ್ಲ. ಯಶೋದೆ ಮಲಗು ಅಂತ ಕೃಷ್ಣ ಕೇಳಿದಂತೆ, ನಿದ್ರಾಮಾಶ್ರಯ ಅಂತ ಯಶೋದೆ, ನಿದ್ರೆ ಮಾಡಯ್ಯ ಕೇಳಿದ್ನಂತಮ್ಮ. ಕಿಂ ತದಾಶ್ರಯ ಫಲ, ನಿದ್ರೆ ಮಾಡು ಅಂತ ಹೇಳ್ತಿದ್ದೆ. ಅದಕ್ಕೆ ಏನು ನಿದ್ರೆ ಮಾಡೋದು, ನನಗೇನು ಸಿಗುತ್ತೆ ಹೇಳಿದ್ರಂತೆ. ಭುಕ್ತಂ ಹೃದಯತಿ ಜೀರ್ಣತ, ಕೂಸು ನಿನಗೇನು ಹೊಟ್ಟೆಗೆ ತಿಂದ್ವಿ ಅದು ಜೀರ್ಣ ಆಗುತ್ತೆ, ಮತ್ತು ಹಸುವಾಗತ್ತಲ್ಲ, ಮತ್ತೊಮ್ಮೆ ನಿನಗೆ ಒಳ್ಳೆ ಬೆಣ್ಣೆ ಗಿಣ್ಣೆ ಬೇಕೇ ಬೇಕು. ಹೇಗೋ ಕದ್ದು ತಿನ್ನುವ ನೀನು, ಮನೇಲಿರೋ ಬೆಣ್ಣೆಗಿಂತ ನಿನಗೆ ಕದ್ದು ತಿನ್ನೋ ಬೆಣ್ಣೆನೇ ರುಚಿ ಜಾಸ್ತಿ. ಆದ್ದರಿಂದ ಹೊಟ್ಟೆಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ, ನೀ ಅದನ್ನು ತಿನ್ನು. ಅಚ್ಚರಿಯ ಮತ್ತು ಕೃಷ್ಣ ಕೇಳಿದಂತ, ನಿದ್ರೆ ಅಂದರೆ ಏನು? ಈ ತಾಯಿಂದ್ರೆ ಕೆಲವು ಮಕ್ಕಳು ಬಹಳ ಕಾಟ ಕೊಡ್ತಾ ಇರ್ತಾರೆ. ನಿದ್ರೆ ಅಂದರೆ ಏನು? ಕೋಪವಂತಂತೆ ಹೇಳಿದ್ರಂತೆ, ನಿವೇದಿತಾಕ್ಷಿಗಳ ಪ್ರಾಜ್ಞಂ ಯದಾ ನಿಂಗತಿ. ನಿದ್ದೆ ಅಂದರೆ ಪರಮಾತ್ಮ, ನಾವು ಕಣ್ಣು ಮುಚ್ಚಿದಾಗ ಪರಮಾತ್ಮ ನಮ್ಮನ್ನು ಅಲಿಂಗಿಸ್ತಾನೆ, ಅದೇ ಒಂದು ನಿದ್ದೆ. ಹೌದಾ? ಹಾಗಾದರೆ ಏನು ಮಾಡಿದಂಥವನು, ಅಸ್ತ್ವೇವಂತ್ವಿತಿ ಮುದ್ರಿತಾತ್ಮನಯನಃ ಸ್ವಾಂಗಂ ಸಮಾಲಿಂಗ್ಯ ತತ್ ಸರ್ವಂ ಜೀರ್ಣಮಥೋ ದಿಶೇತಿ ಜನನೀಂ ಶಂಸನ್ ನಿಜಂ ಸ್ವವತಾತ್. ಆಗ್ತಾನೆ ಎಲ್ಲ ಮನೆಗೆ ಹೋಗಿ ಕಾಯಾಚರಣೆ ಮಾಡಿ ಬೆಣ್ಣೆ ಕದ್ದು ತಿಂದು ಬಯಸ್ಕೊಂಡು ಪೆಟ್ಟು ತಿಂದು ಬಂದು ಆಮೇಲೆ ತಾಯಿಗಳು ಮಕ್ಕಳಿಗೆ ಹೊಡೆದು ಸಮಾಧಾನ ಮಾಡ್ತಾರೆ. ಏನೋ ಮಗು ತಪ್ಪು ಮಾಡಿತ್ತಿ, ಏನೋ ತಪ್ಪು ಮಾಡಬೇಡ, ಆಗ್ತಾನೆ ಒಂದು ಕಾರ್ಯಾಚರಣೆ ಆಗಿ ಅಷ್ಟು ಎಲ್ಲ ಕೆಲಸ ಮುಗಿದಿತ್ತು. ಆಗ ನನ್ನಂತೆ ಕೊಟ್ಟ ತಾನು ಏನು ಮಾಡಿದಂತೆ, ತನ್ನ ಎರಡು ಕೈಗಳಿಂದ ತಾನು ತನ್ನನ್ನೇ ಅಪ್ಪಿಕೊಂಡಮ್ಮ ನಿದ್ರೆ ಆಗೋಯ್ತು, ಹಸುವಾಗಿದೆ ಏನೋ ಕೊಡು ಅಂತ ಹೀಗೆ ಕಡಿಸ್ತಾ ಇದ್ದ. ಯಾಕೆ ಅಂದರೆ ಅವನು ಏನು ತೋರಿಸಿಕೊಟ್ಟ ಅಂದರೆ, ಪ್ರಾರ್ಥನಾ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆದ್ದರಿಂದ ನಾನು ನನ್ನನ್ನು ಅಪ್ಪಿಕೊಂಡ್ರೆ ಪ್ರಾರ್ಥನೆ ಅಪ್ಪಿಕೊಂಡು ಹಾಗೆ ಅಂತ ಹೀಗೆ ಒಂದು ತನ್ನ ಲೀಲೆ ತೋರಿಸಿದ. ಒಂದು ವೇಳೆ ಏನಾದರೂ ಮಕ್ಕಳು ಜಾಸ್ತಿ ಹಠ ಮಾಡದೆ ಆಗ ಇಂತಹ ಒಂದು ಕೃಷ್ಣನ ಲೀಲೆಯನ್ನು ಚಿಂತನೆ ಮಾಡಿದರೆ ಆ ಮಕ್ಕಳಿಗೆ ಬೇಗ ನಿದ್ರೆ ಬರುತ್ತೆ ಅನ್ನುವ ಸೂಚನೆ. ಇನ್ನೊಮ್ಮೆ
ಸಾಮಾನ್ಯ ಮಕ್ಕಳು ಮಲಗಬೇಕು ಅಂತಾದರೆ ಸಾಮಾನ್ಯ ತಾಯಿಯವರು ಹಾಡು ಹೇಳಿ ಮಲಗಿಸ್ತಾರೆ. ಒಮ್ಮೆ ಕೃಷ್ಣನಿಗೆ ಯಶೋಧ ತಾನು ತೂಗವಾಗಿ ಹಾಡು ಹೇಳ್ತಾ ಇದ್ರು. ಕೃಷ್ಣನಿಗೆ ಬಹಳ ಕಿರಿಕಿರಿ ಆಯ್ತು. ಏನೇ ಇದು, ಸರಿಯಾಗಿ ಶ್ರುತಿ ಇಲ್ಲ, ಲಯ ಇಲ್ಲ, ರಾಗ ಇಲ್ಲ, ಹಾಡು ಹೇಳ್ತಾ ಇದ್ದೆ. ಯಶೋಧ ಎಲ್ಲ ನಿನಗೇನು ಗೊತ್ತು ಶ್ರುತಿ ಲಯ, ಮಾತ್ರ ಗಾಯ ಸಿಕ್ಕಿಯೂ ಸದಾ ಯಾಕೆ ನೀ ಯಾವಾಗಲೂ ವಟ 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 ಅಂತ ಹಾಡು ಹೇಳ್ತೀನಿ, ನಿದ್ದೆ ಮಾಡೋದು ಬಿಡು ನನ್ನ ಕೃಷ್ಣ. ಸರಿ, ಈಗಿನ ಮಕ್ಕಳು ಬೇರೆ, ತಾಯಂದ್ರು ಜೋಗುಳು ಅಲ್ಲ. ಫೋನ್ ಕೊಟ್ಟರೆ ತಾನೇ ಮಲಗ್ತಾರೆ, ಫೋನು ಇಲ್ಲ ಅಂದ್ರೆ ಮತ್ತೆ ತಾಯಂದ್ರು ಗಲಾಟೆ ಮಾಡ್ತಾರೆ. ಈಗಿನ ಪುಟಾಣಕ್ಕೆ ಕೃಷ್ಣಂದ್ರ ಚೇಷ್ಟೆ. ಅದಕ್ಕೆ ಅವರು ಯಶೋಧ ಹೇಳಿದಂತೆ, ಶೇಷಾಂಗ ಸಂಶಾಯಿನಂ ತಾತ ಸೌನನು ನಿದ್ರಯ ಪರಿವೃತೋ ದದ್ಯಾತ್ತವ ಪ್ರೀತಿತಾನ್ ಏವಂ ಚೇದ್ಗದಿತಂ ತದೀಯಮಖಿಲಂ ತತ್ಕರ್ಣದೇಶಂ ಕಥಂ ಯಾತೀತಿ ಪ್ರತಿಪಾದಯನ್ ನಿಜಮತಂ ಪಾಯಾತ್ಯಶೋಧ ಸುತಃ. ಶೋಧ ಅಲ್ಲಂತೆ, ಮಹಾರಾಯ ನಾನು ನೀ ಹಾಡು ನೀ ಮಲಗು ಅಂತ ಹಾಡ್ತಾ ಇಲ್ಲ, ನಿನ್ನೊಳಗೆ ಸಮುದ್ರ ಶಾಹಿಯಾದ ಯಾವ ಪರಮಾತ್ಮ ಇದ್ದಾನಲ್ವ, ಪರಮಾತ್ಮ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ, ಅವನಿಗೋಸ್ಕರ ಹಾಡು ಹೇಳ್ತಾ ಇದ್ದೇನೆ. ಅಂದರೆ ಮಕ್ಕಳನ್ನು ತೂಗಿಸುವಾಗ, ಮಕ್ಕಳಾಡಿಸುವಾಗ ದೇವಕ್ಕೆ ತನಗೆ ನೆನಗುತ್ತೀರಿ ಅಂತ ದಾಸರಾಯರು ಹೇಳಿದರು. ಮಕ್ಕಳನ್ನು ಆಡಿಸುವಾಗ ಮಲಗಿಸುವಾಗಲೂ ಕೂಡ ದೇವರ ಚಿಂತನೆ ಬರ್ತಾ ಇರಬೇಕು. ಏನು ಚಿಂತನೆ ಇರಬೇಕು ಅಂದರೆ, ತೊಟ್ಟಿಲ ಮಕ್ಕಳನ್ನು ತೂಗುವಾಗ ತಾಯಂದಿರಿಗೆ ಪರಮಾತ್ಮ ಕ್ಷೀರ ಸಮುದ್ರದಲ್ಲಿ ಮಲಗಿರ್ತಾನೆ, ಅವನಂಥ ಕಾರುಣ್ಯ ಕ್ಷೀರ ಸಮುದ್ರದಲ್ಲಿ ಮಲಗಿರುವ ದೃಶ್ಯ ನಮಗೆ ಕೊಡದೆ ಹೋದರೂ ಕೂಡ ತೊಟ್ಟಿಲಲ್ಲಿ ಮಲಗಿರುವ ಒಂದು ದೃಶ್ಯ ನೋಟ ಕೊಟ್ಟಿದ್ದಾನೆ. ನಾನು ಹಾಡುವ ಹಾಡು ಆ ಕ್ಷೀರ ಸಮುದ್ರದಲ್ಲಿ ಮಲಗಿದ ಪರಮಾತ್ಮನ ಸ್ತೋತ್ರ ರೂಪವಾಗಲಿ ಎನ್ನುವ ಚಿಂತನೆ ಬೇಕಂತೆ. ಇದರ ಫಲ ಏನು ಅಂದರೆ, ಈ ಎಲ್ಲ ಚಿಂತನೆಗಳ ಚಿಕ್ಕ ವಯಸ್ಸಲ್ಲಿ ತಾಯಂದ್ರಿಗಿತ್ತು ಅಂತಂದರೆ, ಮಕ್ಕಳ ಬಾಲ್ಯದಲ್ಲಿ ಈ ಚಿಂತನೆಯಿಂದ ಹಾಡುವ ಹಾಡು ಮಕ್ಕಳಿಗೆ ಬಹಳ ಅದ್ಭುತವಾದ ಕೆಲವು ಮಾನಸಿಕ ವಿಕಾಸ ಉಂಟು ಮಾಡುತ್ತೆ. ಅದಕ್ಕೆ ಕೃಷ್ಣ ಕೇಳ್ತಾನಂತೆ, ಅಲ್ಲ ನಿಮ್ಗೇನಾದರೂ ತಲೆ ಅಂತ ಒಂದಿದೆಯಾ? ಈಶ್ವರಿ ಬಹಳ ಸಿಟ್ಟು ಬಂತು, ಮಲಗುವ ಸಮಯ ಹಾಡು ಕೇಳಿದ್ರೆ ಯಾಕಪ್ಪ ನಾನೇನು ತಪ್ಪು ಮಾಡಿದ್ದೀನಿ? ಕೃಷ್ಣ ಅನ್ನಂತೆ, ಈಗ ನೀನು ಹೇಳೋದು ಕ್ಷೀರಸಾಗರ ನಿಮ್ಗೆ ಎಷ್ಟು ಕಿಲೋಮೀಟರ್ ದೂರ ಗೊತ್ತಿಲ್ಲ, ಯಾವುದೋ ದೂರದ ಕ್ಷೀರಸಾಗರದಿದ್ರು ಪರಮಾತ್ಮನಿಗೆ ನೀ ಹಾಡೋ ಹಾಡಿ ಎಲ್ಲಿಂದ ಕೇಳಬೇಕು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವನು ಖುಷಿಯಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ತೀನಿ. ನಿನ್ನ ಹಾಡು ಕೇಳಿ ನನಗೇ ನಿದ್ರೆ ಬರ್ತಾ ಇಲ್ಲ, ಮಲಗಿರೋ ಆ ಪರಮಾತ್ಮನ ಯಾಕೆ ಎಬ್ಸಿ ಒದ್ದಾಡುತ್ತಿ? ಹೀಗೆ ಯಶೋಧೆಗೆ ಒಂದು ತಮಾಷೆ ಮಾಡ್ತಾ ಇದ್ದ. ಸರಿ, ಸಾಮಾನ್ಯ ತೊಟ್ಟಲು ತೂಗ್ತಾ ಇರ್ತ ತಾಯಿಗಳು. ತೊಟ್ಟಲು ತೂಗುವಾಗಲೂ ಕೂಡ ಇದು ಪುರಾಣದ ವೈಶಿಷ್ಟ್ಯ. ಎಲ್ಲ ಕಾಲದಲ್ಲೂ ಮಾಡುವ ಅನುಸಂಧಾನದ ಅನೇಕ ಪ್ರಕಾರಗಳನ್ನು ಹೇಳ್ತಾ ಹೋಗುತ್ತೆ. ತಾಯಂದಿರು ತೊಟ್ಟಿಲು ತೂಗ್ತಾ ಇರುವಾಗ ಯಾವ ಅನುಸಂಧಾನ ಇರಬೇಕು ಅದನ್ನು ಪುರಾಣ ಲೆಕ್ಕ ಮಾಡುತ್ತೆ. ಯಶೋಧೆ ಈ ಅನುಸಂಧಾನಕ್ಕೆ ಇತ್ತಂತೆ. ಯಶೋಧೆ ಏನು ಅಂದರೆ, ಏ ವೈ ವಿಠ್ಠಲ ಸೇವಕ ಶುಭಧೇಯಸ್ತೇಷಾಂ ಸಲಭ್ಯಸ್ತ್ವಿತಿ ಪ್ರಾಯೋಜ್ಞಾಪಯಿತು ಮುರದ್ವಿಷಮಿತ ಸಂಪ್ರಾಪ್ತಯತ್ಯೇಕದಾ ಅಂತ. ಒಂದು ಸಾಮಾನ್ಯ ಒಂದು ತೊಟ್ಟಲು ಕ್ರಮ ಹೀಗೆ, ನಾವು ದಬ್ತೇವೆ, ಅದು ದೂರ ಆಗುತ್ತೆ, ಹತ್ತಿರ ಬರುತ್ತೆ. ಇದು ಹೇಳ್ತಿರ್ತಾರೆ ಎಲ್ಲರೂ ಅದೊಂದು ಯಾತ್ರಿಕ ಕ್ರಿಯೆ ಅನ್ಕೊಂಡ್ಬಿಡ್ತಾರೆ. ಮಕ್ಕಳು ಮಲಗಿರ್ತಾರೆ, ಹೋಗೋದು ಬರೋದು. ಅದು ಹಿಂಗೆ ಆದರೆ ಏನದ ಅಭಿಪ್ರಾಯ ಅಂತಂದರೆ, ಅದು ಹತ್ತಿರ ಯಾಕೆ ಬರುತ್ತೆ ಅಂದರೆ, ಯಾರು ಪರಮಾತ್ಮನನ್ನು ನಿರಂತರ ಚಿಂತನೆ ಮಾಡ್ತಾ ಇರ್ತಾರೋ, ನಾವು ಅವನಿಂದ ಎಷ್ಟೇ ದೂರ ಅಂತ ಅದು ಪರಮಾತ್ಮ ನಮ್ಮ ಹತ್ತಿರ ಬರ್ತಾನೆ, ಅದು ಸೂಚನೆ ಮಾಡ್ತಾನೆ. ಅದು ತೊಟ್ಟಲು ಹತ್ತಿರ ಬರುವುದರ ಅಭಿಪ್ರಾಯ ಅಂದರೆ, ಪರಮಾತ್ಮನನ್ನು ಯಾರು ಸೇವಿಸ್ತಾರೋ ಪರಮಾತ್ಮ ಅವರ ಬಳಿಗೆ ಬರ್ತಾನೆ, ಈ ಚಿಂತನೆ ಬೇಕಂತ. ಮತ್ತು ನಾವೇ ದೊಡ್ಡದಾಗಲು ದೂರ ಆಗುತ್ತೆ. ಅಂದರೆ ನಾವೇನಾದರೂ ಪರಮಾತ್ಮನ ಸೇವೆ ಮಾಡಿಲ್ಲ ಅಂದರೆ ಅವನು ನಮ್ಮಿಂದ ದೂರ ಆಗ್ತಾನೆ. ಈ ಚಿಂತನೆಯಿಂದ ತೊಟ್ಟಲು ತೂಗಬೇಕು. ಈ ಚಿಂತನೆಯಲ್ಲಿ ಇದು ಆ ಯಶೋಧಾದೇವಿ. ಸರಿ, ಅವನಿಗೇನು ಕೃಷ್ಣ ಅಂತ ನಾಮಕರಣ ಆಗಿರಲಿಲ್ಲ. ಯಾಕೆ ಅವನು ಇಷ್ಟೆಲ್ಲ ರಕ್ಕಸರ ಕೊಂದ ಅಂದರೆ ಅವನು ವಿಚಾರ ಮಾಡೋಕ್ಕಂತೆ, ನನಗೆ ಹೆಂಗೋ ನಾಮಕರಣ ಗೀಡೋದು ಇನ್ನು ಯಾವ ಉದ್ದೇಶವೇ ಶುರು ಮಾಡಿಕೊಳ್ಳಿಲ್ಲ. ಇನ್ನು ಅಪ್ಪ ಅಮ್ಮ ನಾಮಕರಣ ತಯಾರಿಲೇ ಕೂತಿದ್ದಾರೆ. ಅದಕ್ಕೆ ನನಾಮ ಕುರುವಂತಿ ಮಮೇತಿ ನೂನಂ ಸ ಪೂತನಾದೀನ್ ನಿಹತ್ಯ ಮಾತು ಪ್ರದರ್ಶ್ಯ. ಪೂತನೆಯನ್ನು ಕೊಂದಂತೆ, ಪೂತನ ಸಂಹಾರಿ ಅಂತ ಎಲ್ಲ ಜ್ಞಾನಿಗಳು ಕರೆದಿರುತ್ತೆ. ಹಾಗೆ ಧೇನುಕಾಸುರ ಬಂದಿನಂತ ಅವನನ್ನಂತೆ, ನೀವೇನಾದರೂ ನೀವು ನನಗೆ ನಾಮಕರಣ ಮಾಡಿದರೆ ಜಗತ್ತು ನನ್ನನ್ನು ಒಂದು ಹೆಸರಿನ ಕರೀತಾರೆ,
ನೀವು ನಂಗೆ ನಾಮಕರಣ ಮಾಡಿಲ್ಲ ಅಂದರೆ ನನ್ನನ್ನು ಜಗತ್ತು ಸಾವಿರಾರು ಹೆಸರಿನ ಕರೆಯುತ್ತೆ. ಆದರೆ ತಂದೆ ತಾಯಂದರು ನಾಮಕರಣ ಮಾಡಿಲ್ಲ ಅನ್ನುವುದಕ್ಕೋಸ್ಕರ ಏನು ತಾನು ಅನೇಕ ರಕ್ಕಸ್ಕೊಳ್ತಾ ಬಂದ. ಕೊನೆ ಗರ್ಗಾಚಾರ್ಯ ಬಂದವನಿಗೆ ಕೃಷ್ಣ ಅಂತ ಹೆಸರಿಟ್ಟರಂತೆ. ಕೃಷ್ಣ ಅಂತ ಹೆಸರಿಗೆ ಯಾಕೆ ಅಂದರೆ, ಒಂದು ಹೆಸರಿನ ಹಿಂದೆ ಇದು ನಾಮಕರಣ ಮಾಡುವಾಗ ಆ ಚಿಂತನೆ ಬೇಕಂತೆ. ಏನು ಅಂದರೆ, ಯಾವುದೋ ಒಂದು ನಕ್ಷತ್ರ ಇರುತ್ತೆ, ಅದು ಹುಟ್ಟಿರುತ್ತೆ ಮಗು, ಅವೇನೋ ನೋಡ್ತೇವೆ, ನೋಡಿ ಯಾವುದೊಂದು ಹೆಸರಿಡುತ್ತೇವೆ. ಅದಲ್ಲ, ಪರಮಾತ್ಮನ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ನಾವು ಆ ಹೆಸರಿನ ಅರ್ಥದ ರೀತಿಯಲ್ಲಿ ಇವನ ಬದುಕಾಗಲಿ. ಧರ್ಮರಾಜ ಅಂತ ಯಾರಾದರೂ ಹೆಸರಿಟ್ಟರೆ ಅದು ಇವನು ರಾಜ ಅಂದರೆ ಬಹಳ ಇವನ ಜೀವನದಲ್ಲಿ ಇವನಿಗೆ ಅಭಿವೃದ್ಧಿ ಇರಬೇಕು. ಅಭಿವೃದ್ಧಿ ಇರುವಾಗ ಧಾರ್ಮಿಕವಾಗಿ ಇವನಿಗೆ ಅಭಿವೃದ್ಧಿ ಇರಬೇಕು ಅನ್ನೋ ಅರ್ಥದಲ್ಲಿ ಈ ಹೆಸರಿಡಬೇಕು. ಕೃಷ್ಣ ಅಂತ ಹೆಸರು ಯಾಕೆ ಸಾರ್ಥಕ ಆಯಿತು ಅಂದರೆ, ಕೃಷ್ಣ ಅಂದರೆ ಅದು ಕೃಷ್ಣ ಪಕ್ಷವೂ ಆಗ್ಬೋದು. ಕೃಷ್ಣ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ವಸ್ತುತಃ ಚಂದ್ರನ ಕಾಂತಿ ಶುಕ್ಲ ಪಕ್ಷದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕಾಂತಿ ಕಡಿಮೆ ಆಗ್ತಾ ಬರುತ್ತೆ. ಗರ್ಗಾಚಾರ್ಯ ಹೀಗೆ ಚಿಂತನೆ ಮಾಡಿದರಂತೆ, ಯಾಕೆ ನಾನು ಪರಮಾತ್ಮನಿಗೆ ಕೃಷ್ಣ ಅಂತ ನಾಮಕರಣ ಮಾಡೋದು ಅಂದರೆ ಅಭಿಪ್ರಾಯ ಅಷ್ಟೇ. ಗರ್ಗಾಚಾರ್ಯರು ದೊಡ್ಡ ಜ್ಞಾನಿಗಳು. ಪರಮಾತ್ಮನಿಗೆ ನಾಮಕರಣ ಕೃಷ್ಣ ಅಂತ ನಾಮ ಕರೆಯುವ ಮೂಲಕ ಅವರು ಪಾಪ ಪರಿಹಾರ ಆಗುತ್ತೆ. ಯಾಕೆ ನಿನಗೆ ಕೃಷ್ಣ ಅಂತ ಕರೀತಾರೆ ಅಂದರೆ, ಕ್ರಮೇಣ ಕ್ಷೀಣ ಕಲಂ ಕರೋತಿ, ನೀನು ಅನೇಕ ಜನ ಚಂದ್ರನ ಕಾಂತಿಯನ್ನು ಕಡಿಮೆ ಮಾಡ್ತೀಯ ಅನ್ನೋ ಕಾರಣಕ್ಕೆ ನಿನಗೆ ಕೃಷ್ಣ ಅಂತ ಹೆಸರು ನಾನು ಇಡ್ತಾ ಇದ್ದೇನೆ. ಇನ್ಮೇಲೆ ನೀನು ಅನೇಕ ಚಂದ್ರನ ಕಾಂತಿಯನ್ನು ಕಡಿಮೆ ಮಾಡಬೇಕು ಅನ್ನೋ ಚಿಂತನೆ ಇತ್ತಂತೆ ಗರ್ಗಾಚಾರ್ಯರಿಗೆ. ಇರೋದೇ ಒಂದು ಚಂದ್ರ, ಸಹಜವಾಗಿ ಶುಕ್ಲ ಪಕ್ಷ ಬಂದಾಗ ಕೃಷ್ಣ ಪಕ್ಷ ಬಂದಾಗ ಚಂದ್ರನ ಕಾಂತಿ ಕಡಿಮೆ ಆಗೇ ಆಗುತ್ತೆ. ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆ ಈ ಕೆಲಸ ಆಗ್ತಾ ಇದೆ ಪ್ರೊಸೆಸ್. ಕೃಷ್ಣ ಅಂತ ನಾಮಕರಣಕ್ಕೂ ಅನೇಕ ಚಂದ್ರನ ಕಾಂತಿ ಕಡಿಮೆ ಆಗೋದಕ್ಕೆ ಏನು ಸಂಬಂಧ ಅಂದರೆ, ಸ್ವಾರಸ್ಯ ಹೇಳ್ತಾರೆ, ಯಾವ ಚಂದ ಅಂದರೆ ಸಪತ್ನ ಪತ್ನಿ ವದನೋಡು ರಾಜಂ, ಶತ್ರುಗಳ ಏನು ಪತ್ನಿಯರಿರ್ತಾರಲ್ಲ ಆ ಪತ್ನಿಯರ ಮುಖವೆಂಬ ಚಂದ್ರ ಅಂತ. ಎಲ್ಲ ನಿನ್ನ ಶತ್ರುಗಳ ಹೆಂಡತಿಯರ ಮುಖವೆಂಬ ಚಂದ್ರನ ಕಾಂತಿ ನೀ ಕಡಿಮೆ ಮಾಡ್ತೀಯ ಅನ್ನೋ ಕಾರಣಕ್ಕೂ ನಿನ್ನ ಕೃಷ್ಣ ಅಂತ ಹೆಸರಿಟ್ಟೆ. ಅಭಿಪ್ರಾಯ ಇಷ್ಟೇ, ಎಲ್ಲ ಶತ್ರುಗಳನ್ನು ಕೊಂದರೆ ಅವರ ಪತ್ನಿಯರಿಗೆ ದುಃಖ ಆಗುತ್ತೆ. ಪತ್ನಿಯರಿಗೆ ದುಃಖ ಆಯಿತು ಅಂದರೆ ಚಂದ್ರನ ಮುಖದ ಕಾಂತಿ ಕಡಿಮೆ ಆಗುತ್ತೆ. ಆದ್ದರಿಂದ ಅನೇಕ ನಿನ್ನ ಶತ್ರುಗಳ ಪತ್ನಿಯರೆಂಬ ಮುಖದ ಕಾಂತಿ, ಪತ್ನಿಯರ ಮುಖವೆಂಬ ಚಂದ್ರನ ಕಾಂತಿ ಕಡಿಮೆ ಮಾಡ್ತೀಯ ಅನ್ನೋ ಕಾರಣಕ್ಕೋಸ್ಕರ ನಾನು ನಿನಗೆ ಕೃಷ್ಣ ಅಂತ ಹೆಸರಿಟ್ಟೆ. ಹೀಗೆ ಪರಮಾತ್ಮನಿಗೆ ನಾಮಕರಣವೂ ಆಯಿತು. ಸರಿ, ಸಾಮಾನ್ಯ ಎಲ್ಲ ಮಕ್ಕಳು ಹುಟ್ಟಿದ ಕೂಡಲೇ ನೇರ ವಾಕಿಂಗ್ ಶುರು ಮಾಡಲ್ಲ. ವಾಕಿಂಗು, ಜಾಕಿಂಗು, ಸೂರ್ಯ ನಮಸ್ಕಾರ ಯಾವುದೂ ಮಾಡಲ್ಲ. ಮೊದಲು ಅಂಬೆಗಾಲಿಟ್ಟುಕೊಂಡು ಅದಾದ ಮೇಲೆ ಅದು ನಡೆಯುತ್ತೆ. ಯಾಕೆ ಹೀಗೆ? ಕೃಷ್ಣನು ಹಾಗೆ ಮಾಡಿದಂತೆ. ಯಾಕೆ ಅಂದರೆ ಒಂದು ಕಾರಣ ಕೊಡ್ತಾರೆ. ಅನೇಕ ಲೋಕಾನುದರೇ ವಿಧಾಯ ಯ ಏವ ಶೇತೆ ಸ್ಮಲಯಾಂಬು ಮಧ್ಯೆ ಶಿಶುಸ್ಸ ಸಂದರ್ಶಯಿತುಂ ಸಲಜ್ಜಃ ಕೃಶೋದರಂ ಚಾನುಚರೋ ಬಭೂವ. ಮಕ್ಕಳು ಅಂಬೆಗಾಲಿಕ್ಕುವಾಗ ಮಾಡಬೇಕಾದ ಚಿಂತನೆ ಏನು ಅನ್ನೋದನ್ನ ನಮಗೆ ಪ್ರಾಚೀನರು ತೋರಿಸ್ಕೊಡ್ತಾರೆ. ಸಾಮಾನ್ಯ ಒಂದು ವೇಳೆ ಅಂಬೆಗಾಲು ಇರಲಿಲ್ಲ ಅಂದರೆ ಕೃಷ್ಣ ತನ್ನ ಪುಟ್ಟ ಉದರವನ್ನು ತೋರಿಸ್ಬೇಕಾಗುತ್ತೆ. ಕೃಷ್ಣಾವತಾರವನ್ನು ಬರೀ ಜನರು ಮಾತ್ರ ಅಲ್ಲ, ಎಲ್ಲ ಬ್ರಹ್ಮಾದಿ ದೇವತೆಗಳು, ಎಲ್ಲ ಮಹಾಲಕ್ಷ್ಮೀ ದೇವಿಯರು, ಎಲ್ಲ ತತ್ವಾಭಿಮಾನಿ ದೇವತೆಗಳು ಆಕಾಶದಲ್ಲಿ ನಿಂತು ಕೃಷ್ಣನ ಬಾಲಲೀಲೆಯನ್ನು ತಾವು ನಿರಂತರ ದರ್ಶನ ಮಾಡಬೇಕು ಅಂತ ಸಾಲಾಗಿ 24x7 ಎಲ್ಲ ನಿಂತಿದ್ದಾರೆ ಆಕಾಶದಲ್ಲಿ. ಕೃಷ್ಣನಿಗೆ ಒಂದು ಸ್ವಲ್ಪ ನಾಚಿಕೆ ಆಯ್ತಂತೆ. ಯಾಕೆ ಅಂದರೆ ಅವನ ಹೊಟ್ಟೆ ಅಂದರೆ ಮಹಾ ಹೊಟ್ಟೆ, ಅನೇಕ ಬ್ರಹ್ಮಾಂಡಗಳಿದೆ. ಇಡೀ ಜಗತ್ತನ್ನು, ಸಾವಿರಾರು ಬ್ರಹ್ಮಾಂಡ, ಸಾವಿರಾರು ಜಗತ್ತು, ಸಾವಿರಾರು ಬ್ರಹ್ಮದೇವರು, ಅದನ್ನು ಹೊತ್ತುಕೊಂಡ ನನ್ನ ಹೊಟ್ಟೆ ತುಂಬ ಚಿಕ್ಕದಾಗಿದೆ. ದೊಡ್ಡ ಹೊಟ್ಟೆಯನ್ನು ಚಿಕ್ಕದಾಗಿ ತೋರಿಸೋ ನಾಚಿಕೆ ಆಯ್ತಂತೆ ಕೃಷ್ಣನಿಗೆ. ಅದಕ್ಕೇನು ಮಾಡುತ್ತಂತೆ, ತಾನು ತನ್ನ ಹೊಟ್ಟೆ ಕಾಣಬಾರದು ಅನ್ನೋ ಕಾರಣಕ್ಕೋಸ್ಕರ ಅಂಬೆಗಾಲಿಟ್ಟನಂತೆ. ಮಕ್ಕಳು ಅಂಬೆಗಾಲಿಡುವಾಗ ಈ ಚಿಂತನೆ ಬೇಕು. ಮಗುವಿನ ಒಳಗೇನು ಆ ಬಿಂಬರೂಪ ಪರಮಾತ್ಮ ಇದ್ದಾನೆ, ಆ ಬಿಂಬರೂಪ ಪರಮಾತ್ಮ ತನ್ನ ಹೊಟ್ಟೆಯ ಒಳಗಡೆ ಅನೇಕ ಬ್ರಹ್ಮಾಂಡ ಧರಿಸಿದ್ದಾನೆ. ಆ ಬಿಂಬರೂಪ ಪರಮಾತ್ಮನ ದರ್ಶನ ಮಾಡಬೇಕು ಅಂಥೇಳಿ ನಮ್ಮೊಳಗಿನ ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾನಿಗಳು ಜಾಗೃತರಾಗಿರ್ತಾರೆ. ಆ ಪರಮಾತ್ಮಗೂ ಸ್ವಲ್ಪ ನಾಚಿಕೆ ಆಗುತ್ತೆ. ಯಾಕಂದರೆ ಅತಿ ದೊಡ್ಡ ಹೊಟ್ಟೆ, ನಾನು ಎಲ್ಲ ಮಕ್ಕಳಿಗೆ ಅದನ್ನು ಚಿಕ್ಕದಾಗಿ ತೋರಿಸೋಕೆ ನಾಚಿಕೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಆ ಬಿಂಬ ತಾನು ಅಂಬೆಗಾಲಿಡ್ತಾ ಇದೆ, ಅವನಿಂದ ಪ್ರೇರಿತವಾದ ಈ ಕೂಸು ಅಂಬೆಗಾಲಿಡ್ತಾ ಇದೆ ಅಂತ ಚಿಂತನೆ
ಮಕ್ಕಳು ಅಂಬೆಗಾಲಿಡುವಾಗ ಬರಬೇಕಂತ. ಮುಂದುವರಿದು ಅದಾದ ಮೇಲೆ ಕೃಷ್ಣನ ಒಂದು ಅನೇಕ ಬಾಲಲೀಲೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಏನು ಅಂತಂದರೆ, ಒಮ್ಮೆ ಒಬ್ಬರು ಗೋಪಿಕಾಸ್ತ್ರೀ ಮನೆಗೆ ಹೋದಂತ ಕೃಷ್ಣ. ಹೋದ ಹರವು ಪಯೋ ಮುಷ್ಣತಿ ಕಾಪಿ ತುಷ್ಟ, ಹಾಲು ಕದ್ನಂತ. ಸಹಜವಾಗಿ ಯಾವುದೇ ಒಂದು ಚಿಕ್ಕ ಪುಟ್ಟ ಮಕ್ಕಳು ಕೂಡ ಹೋಗಿ ನಮ್ಮನೆಗೆ ಹೋಗಿ ತಾಯಿಯಂದ್ರು ಅಥವಾ ತಂದೆ ಏನೋ ಮಾಡ್ತಿರ್ತಾರೆ, ಹೋಗಿ ಹಣ್ಣು ಗಿಣ್ಣು ಕದ್ಕೊಂಡ್ಬಂದರೆ ಚೆನ್ನಾಗಿ ಯಾರು ಬಾಸಲ್ಲ, ಖುಷಿಯಾಗತ್ತ. ನಮ್ಮ ಮಗ ಕದ್ದ, ಅದೇ ಇನ್ಯಾರು ಕಳ್ಳ ಬಂದು ಕದ್ದ ಅಂದರೆ ನಮ್ಮ ಮಗ ಕದ್ದ ಅಂತೇನು ಖುಷಿ ಆಗಲ್ಲ. ಯಾಕೆಂದ್ರೆ ಅಭಿಮಾನ ಇರೋದಿಲ್ಲ, ಕಳ್ತನ ಮಾಡ್ತಾನೆ, ಮಗುವಿಗೆ ಆ ಉದ್ದೇಶ ಇರೋದಿಲ್ಲ. ಗೋಪಿಕೆ ಬಹಳ ಖುಷಿ ಪಟ್ಟನಂತೆ, ಹಾಲನ್ನು ಕದ್ದಿದ್ದು ಬಹಳ ಖುಷಿಯಾಯಿತು ಅಂತ. ಶಬಾಷ್ ಕೃಷ್ಣ, ಬಹಳ ಖುಷಿಯಾಯಿತು, ಇವತ್ತು ನನ್ನ ಸೌಭಾಗ್ಯ ಅಂತ. ಯಾಕೆ ಅಂದರೆ ನನ್ನ ಪಕ್ಕದ ಮನೆ ಗೋಪಿಕಾಸ್ತ್ರೀ ಹೇಳದೆ ಕೇಳದೆ ಕಳ್ಳ ಯಾರು ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ದಿನ ಹಾಲು ಖಾಲಿ ಆಗ್ತಿತ್ತು. ನನ್ನ ಸೌಭಾಗ್ಯ ಅಥವಾ ಏನೋ ಗೊತ್ತಿಲ್ಲ, ಕಳ್ಳ ಯಾರು ಅಂತ ಕಂಡು ಹಿಡಿದೆ, ನಾನಿನ್ನು ಬಯೋದಿಲ್ಲ. ಹೌದಾ, ಭಾಳ ಕೋಪ ಬಂತಂತೆ. ಯಾಕೆಂದರೆ ಮಕ್ಕಳಿಗೆ ಅದ್ರ ಪಾಲಿಗೆ ಅದು ಸುಮ್ಮನೆ ನಾವು ತಮಾಷೆ ಮಾಡೋಕ್ಕೆ ಅರ್ಥ ಆಗೋದು, ಏನೋ ಬೇರೆ ಚೇಷ್ಟೆ ಮಾಡುತ್ತೆ. ಇವನು ಏನು ಮಾಡ್ದ ಅಂದರೆ, ಸ್ವಲ್ಪ ತಾನು ಕುಡಿದು ತಥಾಹಿ ತಚ್ಛೇಷ ಮನನ್ಯ ಯೋಗ್ಯಂ ದಧಾರ ಮರ್ಕ ದದತ್ಯಮರ್ಷಂ ಅಂತ ಸ್ವಲ್ಪ ಏನು ಬಾಕಿ ಉಳಿದಿತ್ತು, ಅದು ಬೆಕ್ಕಿಗೆ ಹಾಕಿದ್ದ. ಕೆಟ್ಟು ಕೋಪ ಬಂತಂತೆ. ಏನು ಅಂದರೆ, ಇದೇನು ಅಸಹ್ಯ, ಯಾವುದೋ ಬೆಕ್ಕು ಓಡ್ತಾ ಇರುತ್ತೆ, ನೀನು ಹಾಲು ಕುಡಿದ್ಬಿಟ್ಟು ನೀನು ಹಾಕಿ ಬೆಕ್ಕಿಗೆ ಯಾಕೆ ಹಾಕಿದೆ? ಕೃಷ್ಣ ಅನ್ನಂತೆ, ಈಗ ವಸ್ತುತಃ ಈ ಹಾಲಿಗ ಮುಖ್ಯ ಅಧಿಕಾರಿಯಾದವರು ನಾನೇ. ನೀವೇನು ಮಾಡಿದ್ರಿ? ಯಾರಿಗೇ ಆಗಲಿ ಪರಮಾತ್ಮನಿಗೆ ಅರ್ಪಿತವಾದ ಪದಾರ್ಥ ಅದು ಬಿಟ್ಟು ಇನ್ಯಾರಾದ್ರೂ ನೈವೇದ್ಯ ಆಗೋಕ್ಕಿಂತ ಮುಂಚೆ ಬಳಸಿದ್ರೆ ತಪ್ಪೆ. ನನಗೋಸ್ಕರ ಬಳಸಿದ ಹಾಲನ್ನು, ನನಗೋಸ್ಕರ ಇಟ್ಟ ಹಾಲನ್ನು ನೀ ಕೃಷ್ಣಾರ್ಪಣ ಅಂತ ಅನ್ನದೇ ದಿನ ಪಾರ ಮಾಡ್ತಾ ಇದ್ದಿ. ಅದಕ್ಕೋಸ್ಕರ ನನಗೆ ಕೋಪ ಬಂತು. ಅದಕ್ಕೆ ನಾ ಏನು ಮಾಡಿದೆ ಗೊತ್ತಾ, ಈ ಒಂದು ಹಾಲನ್ನು ನಾನು ಬೆಕ್ಕಿಗೆ ಹಾಕಿದೆ ಅಂತ. ಹೀಗೆ ಅನೇಕ ಕಡೆ ಉತ್ತರ ಕೊಟ್ಟನಂತ. ಮತ್ತು ಇನ್ನೊಂದು ಅನುಸಂಧಾನ ಹೇಳ್ತಾರೆ. ಕೆಲವೊಮ್ಮೆ ತಂದೆ ಅಥವಾ ತಾಯಿಯರು ಮಕ್ಕಳು ಓಡುವಾಗ ಅವರ ಬೆನ್ನ ಹಿಂದೆ ಓಡುವ ಒಂದು ಕ್ರಮ ಇರುತ್ತೆ. ಮಗುವಿನ ಪಾದದ ಹೆಜ್ಜೆ, ಸಾಮಾನ್ಯ ಮಕ್ಕಳಲ್ಲಿ ವಿಶೇಷ ದೇವತಾ ಸನ್ನಿಧಾನ ಇರುತ್ತೆ. ಅದಕ್ಕೆಲ್ಲ ಪಾಪುಣ್ಯದ ಚಿಂತನೆ ಮಾಡಬಾರ್ದು. 6 ತಿಂಗಳು ಕೂಸು ಹುಟ್ಟಿರುತ್ತೆ, ಏಕಾದಶಿ ಉಪವಾಸ, ವಿಷ್ಣು ಪಂಚಕ ಅಂತ ಮಕ್ಕಳಿಗೆ ಯಾರು ಮಾಡಿಸಲ್ಲ. ಚಂದಾಗಿ ನಾವು ದೇವರ ಹೊರತೇನೆ ಮಕ್ಕಳಿಗೆ ಮಾಡಿಸಿದ್ರೆ ಆಮೇಲೆ ಯಾವ ಥರ ಮಾಡಿದ ಜೊತೆ ಮಗು ತಲುಪುತ್ತೆ. ಯಾಕೆಂದರೆ ಆಗ ಧರ್ಮ 8ರಿಂದ 80 ತನಕ ಧರ್ಮಾಧರ್ಮದ ವ್ಯವಸ್ಥೆ. 80ರ ನಂತರ 1ರಿಂದ 8 ಅದು ಸ್ವಲ್ಪ ಶಾಸ್ತ್ರಜ್ಞರು ಹೊರಗಿಟ್ಟಿರ್ತಾರೆ. ಆಗ ಇನ್ನೂ ಬೆಳೆಯುವ ಕಾಲ. ಆಗೊಂದು ಸಂತಾನ ಹೇಳ್ತಾರೆ. ಒಮ್ಮೆ ಏನಾಯ್ತಂತೆ, ಕೃಷ್ಣ ಬೆಣ್ಣೆಯ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಓಡ್ತಾ ಇದ್ದಾನೆ. ಅವನು ಹಿಂದೆ ಗೋಪಿಕಾಸ್ತ್ರೀ ಬೆನ್ನಟ್ಟಿ ಓಡ್ತಾ ಇದ್ದಾಳೆ. ಆಗ ಎಂಥ ಸ್ಥಿತಿ ಆಯಿತು ಅಂದರೆ, ಕರಸ್ಥ ಭಾಸ್ವನ್ನವನೀತ ಮನ್ಯ ವಿಭೀಷಯನ್ತ್ವನ್ವಗಮತ್ಮುಕುಂದಂ ಸ್ವಮೌಳಿಮಾಲಾಚ್ಯುತ ಪುಷ್ಪಪುಂಜೈಃ ಪದಾನಿ ತಸ್ಯೇ ಶಿತುರಜ್ಜಯಂತಿ. ಆ ಗೋಪಿಕಾಸ್ತ್ರೀ ತಾನು ಅನೇಕ ಹೂವನ್ನು ತನ್ನ ಶಿರಸ್ತಂದು ಹಾಡು ಮಾಡಿದ್ದಾಳೆ. ಕೃಷ್ಣನನ್ನು ಅನುಸರಿಸಿ ಗೋಪಿಕಾಸ್ತ್ರೀ ಓಡುವಾಗ ಕೃಷ್ಣನ ಪಾದಸ್ಪರ್ಶ ಅವಳ ಪಾದಕ್ಕಾಗಿತ್ತು. ಅವಳು ಮುಡಿದ ಹೂ ಅದು ಕೃಷ್ಣನ ಪಾದದ ಹೆಜ್ಜೆಗೆ ಬೀಳುತ್ತಾ ಹೋಯ್ತಂತೆ. ಇದು ಆದ ಘಟನೆ. ಇದು ಹೇಗಿತ್ತು ಅಂದರೆ, ಪರಮಾತ್ಮನನ್ನು ಹೊಂದಲಿಕ್ಕೋಸ್ಕರವಾಗಿ ಆ ಗೋಪಿಕಾಸ್ತ್ರೀ ಕೃಷ್ಣನನ್ನು ಹಿಂಬಾಲಿಸ್ತಾ ಪೂಜೆ ಮಾಡುವ ನೆಪದಲ್ಲಿ ತನ್ನ ಪುಷ್ಪಾರ್ಚನೆ ಮಾಡ್ತಾ ಇದ್ದಾಳೆ. ಅಂದರೆ ಈ ಅನುಸಂಧಾನ ಬರಬೇಕಂತ. ಮಕ್ಕಳನ್ನು ಹಿಡಿಯಕ್ಕೆ ಓಡ್ತಾ ಇರ್ತೇವೆ. ಓಡುವಾಗ ನಾವೇನು ಚಿಂತನೆ ಬರಬೇಕು ಅಂದರೆ, ಮಕ್ಕಳನ್ನು ಹಿಡಿಯೋದನ್ನು ನಾವು ಕೃಷ್ಣನನ್ನು ಹಿಡಿಯೋಕ್ಕೆ ನಿರಂತರ ಸಾಗಬೇಕು. ಇದನ್ನು ಪರಮಾತ್ಮ ಸೂಚನೆ ಮಾಡಲಿಕ್ಕೋಸ್ಕರ ಈ ರೂಪದಿಂದ ಓಡ್ತಾ ಇದ್ದಾನೆ. ನಮ್ಮೊಳಗೆ ನಿಂತು ಓಡುವಂತೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಮತ್ತು ಆಗೇನಾದರೂ ವಸ್ತು ಬಿತ್ತು ಅಂದರೆ ಅದು ಪರಮಾತ್ಮನಿಗೆ ಅರ್ಚನೆ, ಈಗ ಅನುಸಂಧಾನ ಮಾಡಬೇಕು. ಹೀಗೂ ಕೂಡ ಅನೇಕ ಕ್ಲೀಲಿಯನ್ನು ತೋರಿಸಿದ್ದ. ಸರಿ, ಕೃಷ್ಣನಿಗೆ ಕಳ್ಳ ಅಂತ ಕರೀತಾ ಇದ್ರಲ್ಲ, ಇದು ದೊಡ್ಡ ದೋಷ ಅಲ್ವಾ ಅಂತಂದರೆ ಉತ್ತರ ಕೊಡ್ತಾರೆ. ತಥಾ ಹಿ ಲಕ್ಷ್ಮೀ ನಯನಾಂತ ಭಾಜ ಅಸಖ್ಯ ದೋಷೋಪಿ ಭವೇ ಗುಣಾಯ. ಸಾಮಾನ್ಯ ದುಡ್ಡು ಅಂತಾನೆ ಯಾರು ಕರೆಯೋದು? ಹಾಗಾದರೆ
ಯಾರಿಗೆ ದುಡ್ಡಿರುತ್ತೋ ದುಡ್ಡಿದ್ದವ್ರಿಗೆ ಎಲ್ಲೋ ಯಾವ ದೋಷನೇ ಅಲ್ಲ. ಯಾರಾದರೂ ಕಳ್ಳ ಅಂತ ಯಾರಾದರೂ ಕಳ್ಳ ಅಂತ ಹೇಳಿ ಒಬ್ಬರನ್ನ ಆಕ್ಷೇಪ ಮಾಡ್ತಾನೆ. ಅವನ ಗೂಗಲ್ ಪೇಗೆ ಅವನ ಅಕೌಂಟಿಗೆ 1,00,000 ಗೂಗಲ್ ಪೇ ಮಾಡಿದ ಮೆಸೇಜ್ ನೋಡಿದ ಅಂದರೆ ಅವನವರು ವ್ಯಾಖ್ಯಾನಾಂತರ ಮಾಡ್ತಾನೆ. ನಾನು ಕಳ್ಳ ಅಂತ ಯಾಕೆ ಕದ್ದೆ, ಕಳ್ಳ ಅಂತ ಕಲಿಯೋದು ಇವನು ಯಾವುದೋ ಬೇರೆ ದೋಚಿರ್ತಾನೆ ಅನ್ನೋ ಲೆಕ್ಕದಲ್ಲಿ. ಒಂದು ವೇಳೆ ಗೂಗಲ್ ಪೇಯಲ್ಲಿ ಹಣ ಟ್ರಾನ್ಸ್ಫರ್ ಆಯಿತು ಅವನು ಹೇಳೋದು ಇವನು ಕಳ್ಳ ಯಾಕೆ ಅಂದರೆ ನಮ್ಮ ಮೇಲೆಲ್ಲ ಮನಸ್ಸನ್ನು ಕದ್ದಿದ್ದಾನೆ ಇವನು ಅಂತ. ಲೋಕದಲ್ಲಿ ಶ್ರೀಮಂತರಿಗೆ ಗುಣ ದೋಷ ಎಲ್ಲ ಒಂದೇ. ಹೀಗಿರುವಾಗ ಇವನು ಶ್ರೀಮಂತ ಅಲ್ಲ, ಲಕ್ಷ್ಮೀದೇವಿಗೆ ಇವನು ಗಂಡ ಅಂದಮೇಲೆ ಇವನು ಕಳ್ಳಾಗಿಲ್ಲ, ಅವನಿಗೆ ಶೋಭನೆ ಆಗುತ್ತೆ, ಇದೇನೂ ಅಲ್ಲ. ಸರಿ, ಇಷ್ಟ ಆಯಿತು. ಅದಾದಮೇಲೆ ಕೆಲವು ಸಂಭಾಷಣೆಯನ್ನು ಲೆಕ್ಕ ಮಾಡ್ತಾ ಹೋಗ್ತಾನೆ. ಒಬ್ಬಳು ಗೋಪಿಕಾಸ್ತ್ರೀ ಕೇಳಿದಂತೆ, ಹಸ್ತಕ್ಕಿಂ ನವನೀತ ಭಾಜನ ಮುಖೆ ನೆಸ್ತಸ್ತ್ವಯ ಶ್ರೀಪತೆ. ಅವನು ಕೃಷ್ಣ ಎಲ್ಲೋ ಒಂದು ಬೆಣ್ಣೆ ಪಾತ್ರ ಹಿಡಿದುಕೊಂಡು ಹೋಗ್ತಾ ಇದ್ದಂತೆ. ಗೋಪಿಕಾಸ್ತ್ರೀ ಕೇಳಿದಂತೆ, ಯಾಕಪ್ಪ ನೀನು ಬೆಣ್ಣೆ ಪಾತ್ರ ಕೈಯಲ್ಲಿ ಯಾಕೆ ಇಟ್ಟಿದ್ದಿ, ಮನೆಯಲ್ಲೇ ಕದ್ದುಕೊಂಡು ಹೋಗ್ತಾ ಇದ್ದ. ಕೇಳಿದಂಥವನು, ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣ ವಸ್ತಾಂತರಾಯ ಗೃಹೇ ಯುಕ್ತಾನ ಸ್ಥಿತಿ. ಯಾವತ್ತೂ ನಿನ್ನ ಮನಸ್ಸು ಕಲ್ಲಿಗಿಂತ ಕಠಿಣ, ಕಲ್ಲಿಗಿಂತ ಕಠಿಣವಾದ ಹೃದಯ ಇರುವವರ ಮನೆಯಲ್ಲಿ ಎಂದು ಬೆಣ್ಣೆ ಇರಬಾರದು ಅಂತ ಹೇಳಿ ಅತಿ ಕೋಮಲವಾದ ನನ್ನ ಕೈ ಸಂಘ. ಯಾಕೆಂದರೆ ಬೆಣ್ಣೆಯಲ್ಲಿ ವಿಶೇಷ ಮಹಾಲಕ್ಷ್ಮಿ ಸನ್ನಿಧಾನ ಇರುತ್ತೆ. ಆದ್ದರಿಂದ ನಿನ್ನ ಮನಸ್ಸು ಕಲ್ಲಿಗಿಂತ ಕಠಿಣ, ನಿನ್ನ ಮನೆಯಲ್ಲಿ ಬೆಣ್ಣೆ ಇರೋದು ಬೇಡ ಅಂತ ಹೇಳಿ ಕೈ ಅತ್ಯಂತ ಕೋಮಲವಾದ ನನ್ನ ಕೈಯಲ್ಲಿಗೆ ಕೈಯ ಸ್ಪರ್ಶ ಆಗಬೇಕು ಅಂತ ಹೇಳಿ ನಾನು ಎತ್ತುಕೊಂಡು ಹೋಗ್ತಾ ಇದ್ದೀನಿ. ಅವಳನ್ನ ಕೇಳಿದ್ನಂತೆ, ಅಲ್ಲ ಮಾರಾಯ, ನೀನೇನು ಬುದು ಅಂತ ಹೇಳ್ತೀವಿ, ಯಾಕೆ? ಯಶ್ಯಶ್ರೀ ಚರಣಾಂಬುಜೇನ ಶಕಟಃ ಸಂಚೂರ್ಣಿತಾಂಗ ಭವತ್ತು. ನಿನ್ನ ಒಂದು ಪಾದಕ್ಕೆ ತಾಕೆ ಒಂದು ಬಂಡಿಯೇ ಪುಡಿಯಾಗೋಯ್ತು. ಇದು ನಿನ್ನ ಪಾದದ ಕಥೆ ಅಂದ ಮೇಲೆ ನಿನ್ನ ಕೈಗೆ ಕೋಮಲತೆ ಎಲ್ಲಿಂದ ಬರಬೇಕು? ಅದಕ್ಕೆ ಅವನು ಹೇಳದ್ನಂತೆ, ಬಾಲ್ಯೇ ಮಾಮಧಿರೋಪ್ಯ ವಕ್ಷಸಿ ಶಿಶುಂ ಸನ್ನತ್ಯಯಂತಾಸ್ತವ ಸ್ಥೂಲೋ ರೋಜ ಸಮಾಗಮೇನ ತಲಿತಿ ಪ್ರೌಢಿಂ ಸತತ್ಯಾನ್ ಮಮ. ಅವನು ಹೇಳಿದಂತೆ, ನೋಡಪ್ಪ, ಈ ವಿಚಾರ ಮಾಡಿದರೆ ಆ ದೋಷ ಬಂದದ್ದೇ ನಿನ್ನಿಂದ ಅನ್ನೋದು ಕೃಷ್ಣ. ಯಾಕೆ ಅಂದರೆ ಬಾಲ್ಯದಲ್ಲಿ ನೀನು ನನ್ನ ಎತ್ತಿಕೊಳ್ತಾ ಇದ್ದೆ, ಅತಿ ಕಠಿಣವಾದ ನಿನ್ನ ಎದೆಯ ಸಂಪರ್ಕ ನನ್ನ ಕಾಲಿಗಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಕಾಠಿಣ್ಯ ಬಂತು ನನಗೆ. ಹೀಗೆ ತಾನು ಅನೇಕ ಅದ್ಭುತವಾದ ಬಾಲ್ಯದಲ್ಲಿ ಲೀಲೆ ಅಂತ ಅವನು ಹೇಗೆ ತೋರಿಸ್ತಾ ಇದ್ದಾನೆ. ಸರಿ, ಇಷ್ಟೆಲ್ಲ ಆಯಿತು. ಯಶೋದೆ ಒಮ್ಮೆ ಮೀಟಿಂಗ್ ಮಾಡಿದಂತೆ, ಎಲ್ಲರೂ ಕರೆದು ನಿಮ್ಗೆ ಅಲ್ಲ, ನೀವು ನನ್ನ ಹತ್ರ ಬಂದು ಚೆನ್ನಾಗಿ ಯಾವುದೇ ತಾಯಂದರಿಗೆ ಮಕ್ಕಳ ದೋಷವನ್ನು ಯಾರು ಹೇಳಿದ್ರು ಇಷ್ಟ ಆಗಲ್ಲ. ಇಂತಹ ತಾಯಿ ಮಗ ತಪ್ಪು ಮಾಡಿದರೂ ಕೂಡ ಬೇರೆಯವರ ಮುಂದೆ ಮಗನನ್ನು ಆ ತಪ್ಪು ಅಂತ ಒಪ್ಕೊಳ್ಳೋದಿಲ್ಲ. ಏನೋ ಮಾಡಿ ಊಟ ಯಾವ ತಾಯಿಯೂ ಕೂಡ ತನ್ನ ಮಗನನ್ನು ಬಿಟ್ಕೊಡೋದು. ಸಾಮಾನ್ಯ ಯಶೋಧಿ ಸ್ಥಿತಿಯು ಹಾಗೆ. ನೀವು ನನ್ನ ಮಗನಿಗೆಲ್ಲ ಅದು ಇಲ್ಲ ಇದಿಲ್ಲ ಬರೀ ದೂರಿನ ಪಟ್ಟಿ ಕೊಡೋದೇ ಜಾಸ್ತಿ. ಅವನನ್ನು ಕಟ್ಟಿ ಹಾಕ್ಬೋದಲ್ಲ ನೀವು ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಪಡದೆ ಕೇವಲ ದೋಷ ಯಾಕೆ ಹೋಲಿಸ್ತೀರ ನನ್ನ ಮಗನ ಮೇಲೆ ಹೇಳ್ತಾ ಕಟ್ಲಿಕ್ಕೆ ಹೋದ್ವಿ. ಆದರೆ ಏನು ದುರಂತ ಆಗತ್ತೆ ಅಂದರೆ, ಯಥಾತ್ಮಜಸ್ತೆ ಪಿಬತಿ ಸ್ಮ ದುಗ್ಧಂ ವಿಭಿದ್ಯ ಪಾತ್ರಾಣಿ ತದಾ ಮಮಾಸೀತ್. ನಿನ್ನ ಮಗ ಹಾಲು ಕುಡಿತಾನೆ, ಹೊಡಿಬೇಕು ಅಂಥೇಳಿ ಒನಕೆ ತಗೊಂಡು ಹೋಗ್ತೀವಿ. ನಮ್ಮನ್ನು ಗೀಲಿ ನಾವು ಹೇಗೆ ಬರ್ತೀವೋ ಅದೇ ಆಕಾರದಲ್ಲಿ ಹಿಂಗೆ ನಿಲ್ತಾನಂತೆ. ಒನಕೆ ತರೋಸ್ಕರ ಆ್ಯಕ್ಟಿಂಗ್ ಮಾಡೋದು, ಫಳ ಅಂತ ನಗ್ತಾನಂತೆ. ಸರಿ, ಹೊಡೆಯಲ್ಲ ಯಾಕೆ ಅಂದರೆ ದುರ್ಗಂತ ಕಾಂತಿಂ ಹೃದಯ ತಕ್ಕ ಎಂತ್ಯ. ಅವನ ದಂತ ನೋಡಿದ್ರೆ ತಲೆ ಏನೋ ಮ್ಯಾಜಿಕ್ ಆಗುತ್ತೆ. ನಾವು ಅವನ ಹಲ್ಲನ್ನು ನೋಡಿಕೊಂಡೇ ಇರ್ತೀವಂತ, ಹೊಡೆಯೋಕ್ಕೆ ಆಗಲ್ಲ. ಇದು ಅವನ ವೈಶಿಷ್ಟ್ಯ. ಮತ್ತು ಸರಿ, ಇನ್ನೊಬ್ರು ಹೇಳುತ್ತಂತೆ, ಅದು ಸರಿ ಹೋಗಲಿ, ಬುದ್ಧಿವಾದ ಹೇಳ್ರಿ. ಇನ್ನೊಬ್ಬ ಗೋಪಿಕಾಸ್ತ್ರೀ ಅಂತ ಒಂದು ಬುದ್ಧಿವಾದ ಹೇಳೋದೇನು ಸಾಮಾನ್ಯನ? ಯಾಕೆಂದರೆ ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ ತರ್ಹಿ ಅಹಮೇವ ದೇವ. ಅವನಿಗೆ ಹೊಡೆದು ಬಡಿದು ಮಾಡೋಕ್ಕಾಗಲ್ಲ. ಹೋಗಲಿ, ಸ್ವಲ್ಪ ಕೆಲವು ಮಕ್ಕಳಿಗೆ ಭೂತ ಪಿಶಾಚಿನ ಭಯ ಇರುತ್ತೆ. ನೋಡಿ, ಊಟ ಮಾಡಿಲ್ಲ ಅಂದರೆ ಭೂತ ಎತ್ಕೊಂಡು ಹೋಗುತ್ತೆ ಅಂದರೆ ಆ ಮಗು ಭೂತ ಯಾವುದು ಹೇಗಿರುತ್ತೆ ಅಂತ ಪ್ರಶ್ನೆ ಕೇಳಲ್ಲ, ಸುಮ್ಮನೆ ಊಟ ಮಾಡೋದು. ಕೃಷ್ಣ ಹಾಗಲ್ಲ. ಒಬ್ಬಳು ಗೋಪಿಕಾಸ್ತ್ರೀ ಏನು ಮಾಡೋದಂತೆ, ಈ ಬೆಣ್ಣೆ ಕದ್ಕೊಂಡು ಹೋದ್ರೆ ದೇವರು ಏನು ಮಾಡಬೇಕು, ನಾನೇ ದೇವರು ಅನ್ನಂತೆ ಕೃಷ್ಣ. ಹೀಗೆ ಅನೇಕ ಲೀಲೆ ಅನ್ನೋದು ಹೇಗಾದ್ರು ಕಟ್ಟಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಅನೇಕ
ಅಲ್ಲ ಒಂದು ಕೆಲಸ ಮಾಡಿ ಹಾಲು ಬಿಸಿ ಮಾಡಿ ಇಟ್ಬಿಡಿ, ಅದು ಏನು ಸಮಸ್ಯೆ ಆಗಲ್ಲ ಅಂತಂದರೆ ಆಗಲೂ ಹೇಳ್ತಾರಂತೆ, ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ತುಷ್ಣಮಪೀಹ ದುಗ್ಧಂ ಪಿಬನ್ನ ತಾಪಂ ಲಭತೆ ಕದಾಪಿ. ಅವನು ಅಲ್ಲಿಲ್ಲ ಅಂದರೆ ವರ್ಣ ಇದನೋ ಏನು ಕೂತೀಯೋ, ಎಷ್ಟೇ ಬಿಸಿ ಬಿಸಿ ಹಾಲಿದ್ರು ಆರಾಮಾಗಿ ಕುಡಿತಾರೆ, ಸ್ವಲ್ಪ ಉಳಿಸೋಗಿರ್ತಾನೆ ಬೇರೆ. ನಾವು ಪ್ರಾಯ ಹಾಲು ಬಿಸಿಯಾಗಿ ಇದೆಯೋ ಇಲ್ಲೋ ಅಂತ ಕುಡಿಯೋಕ್ಕೆ ನಾವು ಹೋದರೆ ನಮ್ಮ ಬಾಯಿ ಸುಟ್ಟು ಹೋಗುತ್ತೆ, ಅವನ ಬಾಯಿ ಮಾತ್ರ ಸುಟ್ಟು ಹೋಗಲ್ಲ, ಪ್ರಾಯ ಅವನಾಗಿರೋ ವರ್ಣ ಇರಬೇಕು ಅಂತ ಹೀಗೆಲ್ಲ ಅನೇಕ ದೂರಾಗಿ ಹೀಗೆ ಕೃಷ್ಣನ ಇದಾಯಿತು. ಮುಂದಾದ ಮೇಲೆ ಅನೇಕ ಲೀಲೆಯನ್ನು ತೋರಿಸ್ತಾನೆ. ಮುಖ್ಯ ಏನು ಅಂತಂದರೆ, ಒಂದು ಕೃಷ್ಣನ ಪ್ರಯಾಣ ಆರಂಭ ಆಯಿತು. ಪ್ರಯಾಣ ಆರಂಭ ಆದಾಗ ಅದು ಒಂದು ವೃಂದಾವನಕ್ಕೆ ಅವನ ಪ್ರಯಾಣ ಆರಂಭ ಆಯಿತು. ಯಾಕೆ ವೃಂದಾವನಕ್ಕೆ ಹೋದ ಅವನು? ವಸ್ತುತಃ ಚೆನ್ನಾಗಿತ್ತು ಗೋಕುಲ. ವೃಂದಾವನಕ್ಕೆ ಯಾಕೆ ಹೋದ ಅಂತಂದರೆ ಅದಕ್ಕೊಂದು ಕಾರಣ ಕೊಡ್ತಾರೆ. ಎಲ್ಲ ಹಸುರು ಬರೋದೇ ಕಡಿಮೆ ಮಾಡೋದು. ಕೃಷ್ಣಾವತಾರ ಆದದ್ದೇ ಭೂಭಾರ ಹರಣಾಯಚ ಅಂತ ಹೇಳಿ, ಭೂಮಿಗೆ ಭಾರವನ್ನುಂಟು ಮಾಡುವ ಅನೇಕ ರಕ್ಕಸರ ಸಂಹಾರವೇ ಕೃಷ್ಣನ ಅವತಾರದ ಉದ್ದೇಶ ಆಗಿತ್ತು. ಕೃಷ್ಣನ ಮಥುರಾ ಸತ್ರು ನೋಡಿ ಯಾವ ಹಸುರರು ಬರೋದು ಕಡಿಮೆ ಮಾಡಿದ್ರು. ಅದಕ್ಕೆ ಏನು ಮಾಡಿದ್ರು, ಸ್ಥಳ ಚೇಂಜ್ ಮಾಡಿದ್ರು. ಸ್ಥಳ ಚೇಂಜ್ ಮಾಡಿದಾಗ ಆಗ ಇಲ್ಲಿ ಬರೋಲ್ಲ, ವೃಂದಾವನ ಹೊಸ ಸ್ಥಳ ಅಲ್ಲ, ಅನೇಕ ಜನ ರಕ್ಕಸರು ಬಂದು ಹೋಗ್ತಿರ್ತಾರೆ. ಅದರಿಂದ ಸ್ಥಳ ಚೇಂಜ್ ಮಾಡಿದರೆ ಎಲ್ಲ ಹಸುರರು ಬರ್ತಾರೆ ಅನ್ನೋ ಸ್ಥಳ ಚೇಂಜ್ ಮಾಡಿದ್ರು. ಸ್ಥಳ ಏನು ಚೇಂಜ್ ಮಾಡದ, ಮತ್ತೆ ಇನ್ನೊಂದು ಕಾರಣ ಕೊಡ್ತಾರೆ. ಪರಮಾತ್ಮ ತನ್ನ ಒಂದು ಮಹಾತ್ಮ್ಯವನ್ನು ತೋರ್ಪಡಿಸಿದಾಗ ಏನು ಅಂದರೆ, ಅವನಿಗೆ ತ್ರಿಧಾಮ ಅಂತ ಹೆಸರು. 3 ಮನೆ ಅವನಿಗೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದಕ್ಕೋಸ್ಕರವೇ ಅವನು ಒಂದು ನಂದ ಗೋಕುಲ, ಗೋಕುಲದಿಂದ ವೃಂದಾವನದಿಂದ ಮಥುರೆಗೆ ಬಂದ. ಹೀಗೆ ಸ್ಥಳ ಚೇಂಜ್ ಮಾಡುವ ಮೂಲಕ ತಾನು ಶ್ರೀಧಾಮನಲ್ಲಿ 3 ಮನೆ ಇದೆ ಅನ್ನುವ ಲೀಲೆಯನ್ನು ಕೂಡ ತಾನು ಹೀಗೊಂದು ತೋರಿಸಿಕೊಟ್ಟನಂತೆ. ಆದಮೇಲೆ ಇನ್ನೊಂದು ಚಿಂತನೆಯನ್ನು ಮಾಡಬೇಕು ನಾವು. ವೃಂದಾವನಕ್ಕೆ ಹೋಗುವಾಗ ಅಲ್ಲಿ ಎಲ್ಲ ಏನಾಯಿತು ಅಂತೆ, ಎಲ್ಲ ಗೋಪಿಕಾಸ್ತ್ರೀಯರಿದ್ದಾರೆ. ಸಾಮಾನ್ಯ ಆವಾಗ ವಿಶೇಷ ಪರಮಾತ್ಮನ ಅನೇಕ ಲೀಲೆಗಳನ್ನು ತಾವು ಸ್ಮರಣೆ ಮಾಡ್ತಾ ಪ್ರಯಾಣ ಮಾಡಿದ್ದಾರೆ ಅನ್ನುವ ವಿವರ ಸಿಗ್ತದೆ ಅದು ನಮಗೆಲ್ಲ ಪುರಾಣಗಳು. ಅದರ ಸಂದೇಶ ಏನು ಅಂದರೆ, ಪ್ರಯಾಣ ಕಾಲ ತೀರ್ಥಕ್ಷೇತ್ರ ಪ್ರಯಾಣ. ಕೆಲವರು ಮನೆಯಲ್ಲಿ ಬಹಳ ನಿಯಮದಿಂದಿರ್ತಾರೆ. ತೀರ್ಥಕ್ಷೇತ್ರ ಪ್ರಯಾಣ ಆರಂಭ ಆಯಿತು ಅಂದರೆ ಅಲ್ಲಿ ತನಕ ಏನೇನು ಸ್ಟಾಕ್ ಇರುತ್ತೋ ವಿಷಯಗಳು, ಅದು ತೀರ್ಥಕ್ಷೇತ್ರ ಹೋಗೋ ತನಕ, ಅಲ್ಲಿಂದ ಬರೋ ತನಕ ಎಲ್ಲ ವಿಷಯಗಳು ಖಾಲಿ ಮಾಡ್ಕೊತಲ್ಲ. ಹಾಗಿರಬಾರದು ಅಂತ. ಒಂದು ಪ್ರಯಾಣ ಹೊರಟಿದ್ದೇವೆ ಅಂದರೆ ಅಲ್ಲಿ ನಿರಂತರ ಒಂದು ಪರಮಾತ್ಮನ ಚಿಂತನೆ ಇರಬೇಕು. ಮತ್ತು ಮಕ್ಕಳಿಗೆ ಕಲ್ಯಾವೇಶ ಶುರು ಆಗೋದು ಉಪನಯನ ಆದಮೇಲೆ, ಉಪನಯನ ಆಗೋ ತನಕ ಲೋಕದ ಪರಿಸ್ಥಿತಿ ಅಷ್ಟು ಇರಲ್ಲ. ವಾತಾವರಣ ಮನೆಯೊಳಗೆ ಇರ್ತಾರೆ. ಒಂದು 10-11 ಆಯಿತು ಗಾಯತ್ರಿ ಮಾಡ್ತಿರ್ತಾರೆ. ಹೊರಗಿನ ಪದಾರ್ಥದ ಸಂಪರ್ಕ, ಹೊರಗೆ ಜನರ ಸಂಘ, ಬುದ್ಧಿ ವಿಕಾಸ ಕ್ರಮೇಣ ಆಗ್ತಾ ಹೋಗುತ್ತೆ. 1ರಿಂದ 7 ತನಕ ಮಗು ಅಷ್ಟು ಹಾಳಾಗಿರೋದಿಲ್ಲ. ಈ ದುರ್ಯೋಧನ ಅಂತವ್ರು ಇದ್ದರೆ ಬೇರೆ, ಸಾಮಾನ್ಯ ಮಕ್ಕಳಂತೂ ಅಷ್ಟು ಹಾಳಾಗೋದಿಲ್ಲ. ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಒಳ್ಳೊಳ್ಳೆ ಕಥೆಗಳು ಅದರ ಕಿವಿಗೆ ಬಿತ್ತು ಅಂದರೆ ಆ ಸಂಸ್ಕಾರ ಜಾಗೃತ ಆಗಿರುತ್ತೆ. ಇವತ್ತು ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಸಾಮಾನ್ಯ ಕೆಲವು ಧಾರ್ಮಿಕ ಚೌಕಟ್ಟಿನಲ್ಲಿ ಕೆಲವು ಬದಲಾವಣೆ ಆಗ್ತಾ ಇರುತ್ತೆ. ಆ ಧರ್ಮ ಎಲ್ಲರ ಮನೆಯಲ್ಲಿ ಆಗ್ತಾ ಇರುತ್ತೆ. ಸಾಮಾನ್ಯ ತಂದೆ ತಾಯಿಗಳು ಏನು ಅಂದುಕೊಳ್ತಾರೆ, ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ವಿ. ಪುರಾಣ ಹೇಳಿದ್ದು ಎಲ್ಲಿನ ಸಂಸ್ಕಾರ, ಉಪನಯನದ ಸಂಸ್ಕಾರ ಅಲ್ಲ. ಗರ್ಭದ ಪ್ರವೇಶದ, ಯಾವಾಗ ಪತ್ನಿ ಹೆಂಡತಿ ಗರ್ಭಿಣಿ ಆಗ್ತಾಳೋ ಆಗಿಂದ ಶುರು ಮಾಡಿ 7ರ ತನಕ ಕೊಡಬೇಕಾದ ಸಂಸ್ಕಾರಗಳು ಹೇಳಿದೆ. ಆ ಸಂಸ್ಕಾರ ಗಟ್ಟಿಯಾಗಿ ಕೊಟ್ಟರೆ ಮಾತ್ರ ಎಷ್ಟೇ ಅಧರ್ಮದ ಹಾದಿಗೆ ಹೋದರೂ ಮತ್ತು ಧರ್ಮದ ಹಾದಿಗೆ ಬರುತ್ತಾರೆ. ಆ ಸಂಸ್ಕಾರ ಕೊಡದೆ ಯಾವುದೋ ಬೇರೆ ಸಂಸ್ಕಾರ ಕೊಟ್ಟಿರೋ ಉಪಯೋಗ ಆಗಲ್ಲ. ಹಾಗಾಗಿ ನಿರಂತರ ಹಾಗೊಂದು ಚಿಂತನೆ ಮಾಡ್ತಾಯಿದ್ರು ಅವರು. ಹೀಗೆ ಅದಾದಮೇಲೆ ಕೃಷ್ಣ ತಾನು ದೊಡ್ಡವನಾದ. ಅದಾದಮೇಲೆ ಅದ್ಭುತವಾದ ಘಟನೆ ಅಂದರೆ ಅದು ಕಂಸವಧೆಯ ಚರಿತ್ರೆ. ಅದು ಅಕ್ರೂರನನ್ನು ಈ ಕಂಸನಿಗೂ ಎಲ್ಲ ಕೊಂದು ಸಾಕಾಗಿ ಬಂದಿರುತ್ತೆ. ವಿಚಾರ ಮಾಡಿದಂತೆ ಇವನು ನಾನೇ ನೋಡಿಕೊಳ್ತೇನೆ ಅಂತ ಹೇಳಿ ಕೃಷ್ಣನನ್ನು ನೀ ಕರೆದುಕೊಂಡು ಬಾ ಅಂತ ಹೇಳಿ ಅಕ್ರೂರನ್ನು ಕಳಿಸಿದ್ದಾನಂತ. ಅಕ್ರೂರ ಒಳ್ಳೆ ಭಕ್ತ, ಕೃಷ್ಣನ ದರ್ಶನ ಮಾಡಬೇಕು ಅಂತ ಬಹಳ ಅಪೇಕ್ಷೆ. ಕೆಲವೊಮ್ಮೆ ಏನಾಗಿರುತ್ತೆ, ಧರ್ಮ ಮಾಡಬೇಕು ಅಂತ ಅನಿಸಿದ್ರು ಕಂಸನ ಕೈ ಕೆಳಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಕೆಲವು ಮಹಾ ಇರ್ತಾರೆ, ಕೋಪಿಟ್ಟರಿರ್ತಾರೆ, ಅನಿವಾರ್ಯವಾಗಿ ಧರ್ಮಾರ್ಚನೆ ಮಾಡಲಿಕ್ಕೆ ಆಗಲ್ಲ.
ಅವನು ಏನು ಮಾಡಿದ್ನಂತೆ, ಕೃಷ್ಣ ಇರುವ ಜಾಗಕ್ಕೆ ಬಂದ ಇಂತಹ ಭಕ್ತ ಅಂದರೆ ರಥಾತ್ ಅವಸ್ಕಂದ್ಯ. ಇನ್ನು ಗೋಕುಲ ಎಲ್ಲೋ ಗೋಕುಲದ ಗಡಿ ಪ್ರದೇಶದ ಹೊರಗೆ ರಥದಿಂದ ಕೆಳಗಿಳಿದು ಬಂದು ಆ ಎಲ್ಲ ಅಲ್ಲಿ ಕಲ್ಲಿದೆ, ಮುಳ್ಳಿದೆ, ಮಣ್ಣಿದೆ, ಎಲ್ಲ ಕಡೆ ಹೊರಳಾಡಿ ಆ ಮಣ್ಣನ್ನು ತಾನು ಶಿರಸ್ಸನ್ನು ಧಾರಣೆ ಮಾಡಿದಂತೆ. ಯಾಕೆಂದರೆ ಇದು ಕೃಷ್ಣ ಓಡಾಡಿದ ಜಾಗ, ಕೃಷ್ಣ ಓಡಾಡಿದ ಮುಳ್ಳು ನನಗೆ ಮುಳ್ಳಲ್ಲ, ಏನೋ ಮುಳ್ಳು ಅಂತ ಹೀಗಾಯಿತು. ಅಪುರ ಹತ್ತಿರ ಬಂದ, ಅವನನ್ನು ಕರೆಸಿಕೊಂಡ, ಪುರಪ್ರವೇಶವು ಆಯಿತು. ಅದಾದ ಮೇಲೆ ಅವನು ಅಲ್ಲೊಂದು ಆನೆ ಬಂತದ್ದು, ಒಂದು ಕೋಲಯಾಪೀಡ ಅಂತ ಆನೆ, ಮೊದಲು ಆನೆಯಿಂದ ಕೊಂದ. ಚಾಣೂರ ಮುಷ್ಟಿಕರು ಅಂತ ಹೇಳಿ ಇಬ್ಬರು ಜಟ್ಟಿಗಳಿದ್ರು, ಆ ಜಟ್ಟಿಗಳನ್ನು ಕೊಂದ. ಅದಾದ ಮೇಲೆ ಕಂಸನನ್ನು ಕೊಂದ. ಇಷ್ಟು ಕಥೆ ಪ್ರಸಿದ್ಧ. ಆದರೆ ಪರಮಾತ್ಮ ತನ್ನ ಈ ಒಂದು ನಡೆಯ ಮೂಲಕ ನಮಗೊಂದು ಅದ್ಭುತವಾದ ಸಂದೇಶ ಕೊಡ್ತಾ ಇದ್ದಾನೆ. ಏನದು ಸಂದೇಶ ಅಂತಂದರೆ, ಕಂಸ ಇದ್ದದ್ದು ಮಥುರೆಯಲ್ಲಿ. ಕೃಷ್ಣನನ್ನು ಬರಬಾರದು ಅಂತ ತಡೆಯಲು ಮೊದಲು ಆನೆ ಬಿಟ್ಟ. ಆನೆ ನಂತರ ಇಬ್ಬರು ಜಟ್ಟಿಗಳು ಬಂದರು. ಅದಾದ ಮೇಲೆ ಕಂಸ. ಹಾಗೆ ನಮ್ಮ ಜೀವನವೇ ಒಂದು ಮಥುರಾನಗರ. ಕಂಸ ಅಂದರೆ ಅಧರ್ಮದ ಆಚರಣೆ ಏನು ಮಾಡ್ತೀವಿ, ಅಧರ್ಮವೇ ಒಂದು ಕಂಸನ ಪ್ರತಿನಿಧಿಯಾಗಿದೆ. ಅದು ಅರಮನೆಯ ಹೃದಯವೇ ಒಂದು ಅರಮನೆ. ಅಧರ್ಮವೆಂಬ ಕಂಸ ಏನು ಮಾಡುತ್ತೆ, ಪರಮಾತ್ಮ ನಮ್ಮ ಹೃದಯಕ್ಕೆ ಬರಬಾರದು ಅಂತ ಆ ಕಂಸ ಕೂಲಯಾಪೀಡ ಅಂತ ಆನೆ ನಿಲ್ಲಿಸಿದ ಹಾಗೆ ಅಡ್ಡ. ನಮ್ಮೊಳಗಿನ ಕೂಲಯಾಪೀಡ ಅಂದರೆ ಅದು ಅಹಂಕಾರ. ಅಹಂಕಾರವನ್ನು ಕೂಲಯಾಪೀಡನನ್ನು ನಮ್ಮೊಳಗಿನ ಅಧರ್ಮದ ಪ್ರತಿಯ ದೈತ್ಯರು ಅಡ್ಡ ನಿಲ್ಲಿಸಿಟ್ಟಿರ್ತಾರೆ. ಆ ಒಂದು ಆರ್ಯ ಸಂಹಾರ ಆಗುವ ತನಕ ನಮಗೆ ಖಂಡಿತ ಕೃಷ್ಣ ಬರೋದಿಲ್ಲ. ಅಂದರೆ ಯಾರು ಕೃಷ್ಣಾವತಾರ ಕಂಸ ವಧೆ ಚಿಂತನೆ ಮಾಡ್ತಾರೋ ಅವ್ರು ಇವೆಲ್ಲ ಫಲ ಆಗುತ್ತೆ. ಮೊದಲು ಅಹಂಕಾರವೆಂಬ ಆನೆ ಸಂಹಾರ ಆಗುತ್ತೆ. ಅದಾದ ಮೇಲೆ ಅಲ್ಲಿ ಹೊರೆ ಕೃಷ್ಣನನ್ನು ತಡೆಯಬೇಕು ಅಂತಿದ್ದವರು ಇಬ್ಬರು ಮಲ್ಲರು ಮಾತ್ರ. ನಮ್ಮೊಳಗೆ ಸಾವಿರಾರು ಜನ ಮಲ್ಲರಿದ್ದಾರೆ. ಮನಸ್ಸಿನಲ್ಲಿ ಕೆಟ್ಟ ವಿಷಯದ ಸಂಸ್ಕಾರ ಸಾವಿರಾರಿದೆ, ಸಾವಿರಾರು ಮಲ್ಲರು. ಅಲ್ಲೆಲ್ಲ ಆ ಒಂದು ಮಲ್ಲರ ವಧೆಯಾಗುತ್ತೆ. ಅದಾದ ಮೇಲೆ ಕೃಷ್ಣನ ಪ್ರವೇಶ ಮಥುರೆಗಾಯಿತು. ಮಥುರೆಯ ಭವಿಷ್ಯ ಚೇಂಜ್ ಆಯಿತು. ಹಾಗೆ ನಮ್ಮ ಹೃದಯದಲ್ಲಿ ಕೃಷ್ಣನ ಪ್ರವೇಶ ಆದಾಗ ಮಾತ್ರ ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ. ಈ ಒಂದು ಚಿಂತನೆಯನ್ನು ತಾನು ತೋರಿಸಿಕೊಟ್ಟನಂತೆ. ಅದಾದ ಮೇಲೆ ರುಕ್ಮಿಣಿ ವಿವಾಹ ಪ್ರಸಿದ್ಧ ಕೃಷ್ಣನದು. ಯಾಕೆಂದ್ರೆ ಒಂದು ಪತ್ರ ಬರೀತಾಳೆ ರುಕ್ಮಿಣಿ ದೇವಿ. ಶುತ್ವ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ಅಂತ ಪತ್ರ ಬರ್ತದೆ. ಅದು ಸ್ವಾಮಿ, ನಿನ್ನ ಗುಣ ಕೇಳಿಯೇ ನನಗೆ ಖುಷಿಯಾಗಿದೆ. ನಾನು ಮದುವೆ ಅಂತಾದರೆ ಅದು ನಿನ್ನನ್ನು ಮಾತ್ರ. ಕೃಷ್ಣ ಬಂದ, ಮದುವೆ ಆದ ಆಗ್ತಿತ್ತು. ಆದರೆ ಇನ್ನೊಂದು ದೊಡ್ಡ ಸಂದೇಶ ಕೊಟ್ಟನಪ್ಪ. ಏನು ಅಂದರೆ, ರುಕ್ಮಿಣಿ ನಿಜವಾಗ್ಲೂ ತನ್ನ ಬಯಕೆ ಏನು ಅಂತ ಕೃಷ್ಣನ ಮುಂದಿಟ್ಟಿದ್ದಾಳೆ. ಕೃಷ್ಣ ರುಕ್ಮಿಣಿಯನ್ನು ಆರಿಸಿಕೊಂಡ. ಏನು ಕೃಷ್ಣ ಅದರ ಅಭಿಪ್ರಾಯ ಏನು ಅಂದರೆ, ರುಕ್ಮಿಣಿ ಅಂದರೆ ಸಂಪತ್ತು. ಅಂದರೆ ನಮಗಿರುವ ಸಂಪತ್ತೇ ಅದು ರುಕ್ಮಿಣಿ ಸ್ಥಾನದಲ್ಲಿ. ಸಾಮಾನ್ಯ ರುಕ್ಮಿಣಿಯ ಮುಂದೆ ಎರಡು ಆಯ್ಕೆ ಬಂತು. ಒಂದು ಕೃಷ್ಣ, ಇನ್ನೊಂದು ಶಿಶುಪಾಲ. ಧರ್ಮದ ಕಾರ್ಯವು ಕೃಷ್ಣನ ಸ್ಥಾನದಲ್ಲಿದೆ, ಕೆಟ್ಟ ಕಾರ್ಯ ಒಂದು ಶಿಶುಪಾಲನ ಸ್ಥಾನದಲ್ಲಿದೆ. ಎಲ್ಲ ಅಸುರರು ಏನು ಮಾಡಿದ್ರು ಅಂದರೆ, ರುಕ್ಮಿಣಿಯನ್ನು ಶಿಶುಪಾಲನೆಗೆ ಕೊಡಬೇಕು, ಏನೇ ಮಾಡಿದ್ರು ಕೃಷ್ಣನಿಗೆ ಕೊಡಬಾರದು ಅನ್ನುವ ಚಿಂತನೆ ಮಾಡಿದ್ರು. ಹಾಗೆ ನಮ್ಮೊಳಗಿನ ದೈತ್ಯರು ಏನು ಮಾಡ್ತಾ ಇರ್ತಾರೆ, ನಮ್ಮ ಏನು ಸಂಪತ್ತಿರುತ್ತೆ, ಆ ಸಂಪತ್ತು ಅದು ನೀಚ ಪ್ರವೃತ್ತಿಗಳಿಗೆ ಬಳಸಬೇಕು ಹೊರತು ಒಂದು ಒಳ್ಳೆ ಕಾರ್ಯಕ್ಕೆ ಬಳಸಬಾರದು ಅಂತ ಇರ್ತಾರೆ. ಆ ರುಕ್ಮಿಣಿ ಆರಿಸಿಕೊಂಡಿದ್ಯಾರ ಕೃಷ್ಣನಲ್ಲಿ. ನಾವು ಕೂಡ ಆ ಸಂಪತ್ತನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು. ಆಗ ಏನಾಗುತ್ತೆ, ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆದ ಅಂದರೆ ನಮ್ಮ ವಿವಾಹ ಅಂದರೆ ಕಲ್ಯಾಣ. ಒಂದು ವಿವಾಹ ಆಗುತ್ತೆ ಅಂದರೆ ಎಲ್ಲ ಜನರಿಗೆ ಕಲ್ಯಾಣ, ಮನಸ್ಸಿಗೆ ಖುಷಿ ಕೊಡುವ ಕ್ಷಣ. ನಾವು ನಮ್ಮ ಒಂದು ಸಂಪತ್ತನ್ನು ಕೃಷ್ಣನ ಸ್ಥಾನದಲ್ಲಿರುವ ಸತ್ಕಾರ್ಯಕ್ಕೆ ಬಳಸಿದ್ವಿ ಅಂತಾದರೆ ನಮ್ಮ ಜೀವನ ಕಲ್ಯಾಣ ಆಗುತ್ತೆ ಅನ್ನುವ ಸಂದೇಶವನ್ನು ಕೃಷ್ಣ ಹೀಗೆ ತಾನು ನೀಡಿದ್ದ. ಅದಾದ ಮೇಲೆ ಅಲ್ಲೊಂದು ಸಂಭಾಷಣೆ ಆಯ್ತಂತೆ. ಏನು ಸಂಭಾಷಣೆ ಅಂತಂದರೆ, ಎಲ್ಲ ರುಕ್ಮಿಣಿ ಕಡೆಯವರು ಕೇಳದಂತೆ ನಮ್ಮ ಹುಡುಗಿಯನ್ನು ಕೊಡಬೇಕು, ನಮ್ಮ ಕೆಲವು ಕಂಡೀಷನ್ಸ್ ಇದೆ, ಅಷ್ಟಾದರೆ ಮಾತ್ರ ನಾವು ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡ್ತೇವೆ. ಏನದು ಕಂಡೀಷನ್? ಆದಷ್ಟು ನೋಡಿದ್ರೆ ಬಹಳ ವಿಚಿತ್ರ. ಮದುವೆ ಆಗೋದೇ ಕಷ್ಟ ಇತ್ತು ಆ ಕಂಡೀಷನ್ ಕೇಳಿದ್ರೆ. ಒಂದು ಹೆಚ್ಚಿನ ಭಾರದ ಕೆಲಸ ಕೊಡಬಾರ್ದು, ಅಭಿಪ್ರಾಯ ಮನೆ ಕೆಲಸ ಮಾಡಲೇಬಾರ್ದು ಅಂತ. ಮತ್ತು
ಅದು ರುಕ್ಮಿಣಿ ಮೇಲೆ ಸಿಟ್ಟಾಗಬಾರದು. ಇಲ್ಲಿ ಎರಡನೇ ಕಂಡೀಷನ್. ಮತ್ತು ಮೂರನೇ ಕಂಡೀಷನ್ನು, ನಾವು ಯಾವಾಗ ಎಷ್ಟೊತ್ತಿಗೆ ಯಾವ ಮುಹೂರ್ತಕ್ಕೆ ಫೋನ್ ಮಾಡಿ ನನ್ನ ಮಗಳನ್ನು ಕಳಿಸಿಕೊಡು ಅಂತ ಹೇಳಿದ್ರು ಕಳಿಸ್ಕೊಡ್ಬೇಕು. ಎಷ್ಟು ದಿನ ಅಂತ ನಾವು ಹೇಳೋಷ್ಟು ದಿನ, ಅದು ವರ್ಷ ಆಗ್ಬೋದು, 10 ವರ್ಷ ಆಗಿರ್ಬೋದು, 35 ವರ್ಷ ಆಗ್ಬೋದು, ಏನಾಗ್ಬೇಕು ನಾವು ಕಳಿಸ್ತೇನೆ ಇರ್ಬೋದು. ಇದಕ್ಕೆಲ್ಲ ನೀವು ಕೃಷ್ಣನ ಕಡೆ ಒಪ್ಪಿದರೆ ನಾವು ನಮ್ಮ ಒಂದು ಮಗಳ ರುಕ್ಮಿಣಿದೀವಿ ನಿಮಗೆ ಕೊಡ್ತೇವೆ. ಕೃಷ್ಣನ ಕಡೆಯವರು ಭಾಳ ಬುದ್ಧಿವಂತರು. ಅವರು ಹೇಳಿದ್ರು ಸರಿ ಸರಿ ಸರಿ, ಅವೇ ನಿಮ್ಗೆ ದೊಡ್ಡ ಕೆಲಸ ಇದೆ ಹೇಳಲ್ಲ. ಒಂದು ಮನೆ ಇದೆ, ಕೃಷ್ಣನ ಮನೆಯ ಬ್ರಹ್ಮಾಂಡ ಅಂತ, ಕೆಳಗೆ 7 ಮೇಲೆ 7, 14 ಲೋಕದ ಒಂದು ಮನೆ ಇದೆ. ಆ ಮನೆಯನ್ನು ಸರಿಯಾಗಿ ನೋಡಿಕೊಂಡು ಸಾಕು, ನಾವು ಹೆಚ್ಚೇನು ಕೆಲಸ ಹೇಳಲ್ಲ. ಸರಿ, ಮತ್ತೆ ಜವಾಬ್ದಾರಿ ಏನು? 33 ಕೋಟಿ ದೇವತೆಗಳಿದ್ದಾರೆ. ಆ ದೇವತೆಗಳು ಆಗು ಹೋಗು ನೋಡಿಕೊಂಡ್ರೆ ಸಾಕು. ನಮ್ಮ ಸ್ವಾಮಿ ಕೃಷ್ಣ ಏನು ಕೋಪ ಮಾಡಿಕೊಳ್ಳೋದಿಲ್ಲ. 2 ಕಂಡೀಷನ್ ಉತ್ತರ ಕೊಟ್ಟಂತೆ. ಒಂದು ಸರಿ ಮೂರನೇ ಕಂಡೀಷನ್ ಒಂದು ಹಾಸ್ಯದ ಸಂಭಾಷಣೆ. ಮೂರನೇ ಕಂಡೀಷನ್ ಏನು ಅಂದರೆ ಅವರು ಹೇಳೋದು ನೀವೇನಂದರೆ ಹೆಣ್ಣಿನ ಕಡೆಯವರು ನಾವು ಕೇಳಿದಾಗ ಕಳಿಸ್ಕೊಡ್ಬೇಕು ಅಂತ. ಖಂಡಿತ ಕಳಿಸ್ಕೊಡ್ತೇವೆ ಧೈರ್ಯದಿಂದ ಅಂದ್ರಂತೆ. ಅಲ್ಲ, ನಿಮಗೇನು ಭಾವನೆಗಳೇ ಇಲ್ವಾ? ಯಾಕೆಂದರೆ ಸೊಸೆ ನಿಮ್ಮ ನೀವು ಲೋಕದಲ್ಲಿ ಅಪಕೀರ್ತಿ ಬರಲ್ವ? ನಾವು ಕೇಳಿದಾಗೆಲ್ಲ ನೀವು ಕಳಿಸ್ಕೊಂಡಾಗ ಅವರು ಅಂದ್ರಂತೆ, ಈಗ ರುಕ್ಮಿಣಿಯ ಬಂಧುಗಳು ಅಂದರೆ ಯಾರು? ಪರಮಾತ್ಮನ ಭಕ್ತರು. ಯಾಕೆಂದರೆ ನಮೇ ಪರಮಾತ್ಮನ ಬಂಧುಗಳೇ ಭಕ್ತರು. ನೀವು ಯಾರನ್ನ ರುಕ್ಮಿಣಿ ದೇವಿಯರನ್ನು ಕಳಿಸಿಕೊಡಿ ಅಂತಾನೆ ಕೇಳೋದು. ನೀವೇನೋ ಪರಮಾತ್ಮ ಭಕ್ತರಲ್ವಾ? ರುಕ್ಮಿಣಿ ಅಂದರೆ ಏನು? ಸಂಪತ್ತು. ಯಾವ ಭಕ್ತರು ಕೂಡ ಸಂಪತ್ತು ಬಂದು ಬೀಳಲಿ ಅಂತ ಕೇಳೋದೇ ಇಲ್ಲ. ಯಾವ ಭಕ್ತರು ಸಂಪತ್ತನ್ನು ಕೇಳೋದಿಲ್ಲ. ಆದ್ದರಿಂದ ನೀವು ಕೊಟ್ಟು ನಾವು ರುಕ್ಮಿಣಿಯನ್ನು ಕಳಿಸಿದ್ರು ಒಂದು 2 ದಿನ ಆಮೇಲೆ ಅವರು ನಮಗೆ ಕಳಿಸ್ತಾರೆ, ಇಷ್ಟೆಲ್ಲ ಧೈರ್ಯ ಇದೆ. ಆದ್ದರಿಂದ ಯಾವುದೂ ಬೇಡ. ಅವರನ್ನು ಸರಿ ವರದಕ್ಷಿಣೆ ಗಿರದಕ್ಷಿಣೆ ಎಲ್ಲ ಕೇಳಿದ್ರೆ ನಮ್ಗೆ ಕೊಡೋ ತಾಕತ್ತಿಲ್ಲ. ಅದಕ್ಕೆ ಕೃಷ್ಣ ಕಡೆಯವರು ಅನ್ನೋದು ನಾವು ವರದಕ್ಷಿಣೆಯನ್ನು ಕೇಳೋದಿಲ್ಲ. ಆದರೆ ನಮ್ಗೆ ಒಂದೇ ಒಂದು ಬೇಕು, ನಿಮ್ಮ ಮಗಳ ಕುಡಿನೋಟದ ಪ್ರೇಮ ನೋಟ ಮಾತ್ರ ನಮ್ಮ ಕೃಷ್ಣ ಬಯಸ್ತಾನೆ, ಇನ್ನೇನು ಬಯಸಲ್ಲ ಅಂತ. ಅಂದರೆ ಅಭಿಪ್ರಾಯ ಏನು ಅಂದರೆ, ಯಾವುದೇ ಒಂದು ಕೆಲಸ ಆಗಲಿ ಅದರಲ್ಲೆಲ್ಲ ಒಂದು ತರಹ ದೈವಿಕ ಭಾವನೆ ಬೇಕು ಅನ್ನುವ ಚಿಂತನೆ ನಮ್ಗೆ ಗೋಚರ ಆಗುತ್ತೆ. ಅದಾದಮೇಲೆ ಕೃಷ್ಣನ ಅನೇಕ ಒಂದು ಸರಳತೆ, ಭಕ್ತರಿಗೆ ಕೃಷ್ಣ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಒಂದು ಕುಚೇಲನ ಪ್ರಸಂಗ ದೃಷ್ಟಾಂತ. ಕುಚೇಲ ಸುಧಾಮ ಅಂತ ಹೇಳಿ, ಕುಚೇಲ ಅಂತ ಕೆಲವು ಹೆಸರಿದೆ. ಅವನು ಬಹಳ ದರಿದ್ರ ಅಂತ, ಕುಚೇಲ ಅಂತ ತಿಳ್ಕೊಳ್ಳೋಣ. ಕುಚೇಲ ಬಹಳ ದರಿದ್ರ. ಏನು ಅಂದರೆ ಅವನಿಗೆ ಜೀವನದಲ್ಲಿ ಅವನಿಗೆ ಬಡತನದ ಅನುಭವನೇ ಬಂದಿಲ್ಲ ಅಂತ. ಸಿಕ್ಕಿಷ್ಟು ಖುಷಿ ಆಗ್ತಾ ಇದ್ದ. ಯಾವುದೋ ಏನೋ ದಿನಕ್ಕೊಂದಿಷ್ಟು ದುಡ್ಡು ಬಂತು, ಊಟ ಮಾಡೋದು. ಮರುದಿನ ದುಡ್ಡು ಬರಲಿಲ್ಲ, ಊಟ ಮಾಡಿಲ್ಲ. ಅವನ ಪಾಟಿಗೆ ಧ್ಯಾನ ಮಾಡ್ಕೊಂಡು ಕೂತಿರುವ. ಹಿಂದಿನವರಿಗೆ ಒಂದು ಲಾಭ ಏನಿತ್ತು ಅಂದರೆ ಅವ್ರಿಗೆ ಇಂದ್ರಿಯ ಜಯ ಜಾಸ್ತಿ ಇರ್ತಿತ್ತೋ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯ ದುಃಖ ದುಮ್ಮಾನಗಳು ಯಾವಾಗ ಮನಸ್ಸಿಗೂ ದೇಹಕ್ಕೂ ಕನೆಕ್ಷನ್ ಆದಾಗ ಮಾತ್ರ ಇದು ದುಃಖ ದುಮ್ಮಾನ. ನಾವು ನಿದ್ದೆಯಲ್ಲಿ ನಮ್ಗೆ ಯಾವುದೇ ದುಃಖ ಗೊತ್ತಾಗೋದಿಲ್ಲ. ಎಷ್ಟೇ ಜ್ವರ ಬಂದಾಗ ಎದ್ದು ಕೂತ್ರ ವೇದನೆ ಆಗುತ್ತೆ, ನಿದ್ದೆ ಬಂದಾಗ ವೇದನೆ ಆಗೋದಿಲ್ಲ. ಆದರೆ ಮನಸ್ಸಿಗೂ ದೇಹಕ್ಕೂ ಸಂಪರ್ಕ ಕಡಿತ ಮಾಡಿಕೊಳ್ಳುವ ತಾಕತ್ತು ನಮ್ಮ ಪ್ರಾಚೀನರಿಗೆ ಜಾಸ್ತಿ ಇತ್ತು ಅವ್ರ ಕಾರಣಕ್ಕೆ. ಅವ್ರು ಕಣ್ಣು ಮುಚ್ಚಿ ಕುಳಿತಾರೆ, ಎಚ್ಚರ ಆಗ್ತಿರೋ 10 ಗಂಟೆ ಆದಮೇಲೆ. ನಮ್ಮ ಕತೆ ಹಾಗಲ್ಲ. ನಾವು ಕಣ್ಣು ಮುಚ್ಚೆ ನಮಗೆ ನಿದ್ದೆ ಬರೋದು ಹೊರತಾಗಿ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅವನು ಹಾಗಿದ್ದ. ಅವನು ಪಾಪ ಅವನು ಹೆಂಡತಿ ನೋಡಿದ್ಲು ನನ್ನ ಗಂಡ ಚೇಂಜ್ ಆಗೋ ಜಾಯಮಾನ ಅಲ್ಲ ಅಂತ ಅನಿಸ್ತವಳು. ಹೇಳಿದಂತೆ, ತಮ್ಮಯ್ಯ ಅಂತೀನಿ ದಾಸ್ಯತಿ ದ್ರವಿಣಂ ಭೂರಿ ಸೀದತೆ ತೇ ಕುಟುಂಬೆ. ನಿಮಗಂತೂ ನೀವು ದೊಡ್ಡ ಜ್ಞಾನಿಗಳು, ಧ್ಯಾನ ಮಾಡ್ತೀರಾ. ನನಗೂ ನನ್ನ ಮಕ್ಕಳಿಗೆ ಆ ತಾಕತ್ತಿಲ್ಲ. ಕೃಷ್ಣ ಹತ್ತಿರದಲ್ಲಿದ್ದಾನೆ, ನಿಮ್ಮ ಸ್ನೇಹಿತ ಅಂತ ಹೇಳ್ತಾ ಇದ್ದೀರಾ. ಕೃಷ್ಣನ ಹತ್ರ ಹೋಗಿ ಬನ್ನಿ, ನನಗೆ ಅನುಕೂಲ ಆಗತ್ತೆ ಅಂತ ಅಂದ್ಬಿಡ್ತಾನೆ. ಸರಿ, ಅವನು ಎಲ್ಲಿದ್ದಾನೀಗ? ಆಸ್ತಿ ಧುನಾದ್ವಾರವತ್ಯ, ಹತ್ತಿರ ದ್ವಾರಕೆಯಲ್ಲಿದ್ದಾನೆ. ಅವನ ಪಾದಯುಗಳ ಸ್ಮರಣೆ ಮಾಡೋದು ಸಾಕು, ಮೋಕ್ಷನೇ ಕೊಡ್ತೀರಾ ಅಂತ ಹೇಳ್ತೀರಾ. ಆ ಮೋಕ್ಷ ಕೊಡುವ ನಿಮ್ಮ ಸ್ನೇಹಿತನಿಗೆ ನಮ್ಮ ಕಷ್ಟದಿಂದ ಬಿಡುಗಡೆ ಮೋಕ್ಷ ಕೊಡ್ಲಿಕ್ಕೆ ಆಗೋದಿಲ್ವ? ಸರಿ, ಏನು ಕೇಳಲಿಲ್ಲ. ಆದರೆ ಹೆಂಡತಿ ಬಿಡ್ತಾ ಇಲ್ಲ. ಕೆಲವು ಕೆಲಸ ಇಷ್ಟ ಇಲ್ಲ ಅಂದ್ರೆ ಒಂದು ಮಾಡಬೇಕಾಗುತ್ತೆ ಕೆಲವು ಕೆಲಸ. ಅವನು ಅಂದುಕೊಂಡಂತೆ ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನ. ಇವರ ಚಿಂತನೆ ಏನು ಹೋಗಿ ಅದು ಕೇಳಿ, ನಾನೇನು ಕೇಳಕ್ಕೆ ಹೋಗಲ್ಲ. ಕೃಷ್ಣನ ದರ್ಶನ ಆಗುತ್ತೆ, ಅದಕ್ಕೋಸ್ಕರ ಹೋಗ್ತೀನಿ. ತನ್ನ ಉದ್ದೇಶ ಹೇಳಲಿಲ್ಲ. ಅಂದರೆ ಅಭಿಪ್ರಾಯ, ಮನೆಯಲ್ಲಿ ಗಂಡಸರು ಹೊರಗೆ ಹೋಗುವಾಗ ನಿಮ್ಮ ಹೆಂಡತಿ ಯಾವುದೇ ಗುಟ್ಟು ಹೇಳಬೇಡಿ.
ಯಾಕೆ ಯಾವುದಾದ್ರು ಗುಟ್ಟು ಹೇಳಿದರೆ ಅದು ಜಗತ್ತೆಲ್ಲ ರಟ್ಟ. ಯಾಕೆಂದರೆ ಧರ್ಮರಾಜರ ಶಾಪ ಇದೆ. ಏನು ಅಂದರೆ ಕುಂತಿದೇವಿಯರು ಕರ್ಣ ಯಾರು ಅಂತ ವಿಷಯ ಹೇಳಲೇ ಇಲ್ಲ. ಶ್ರದ್ಧೆ ಕೊಡ್ತಾ ಇದ್ದರೆ ಕರ್ಣನಿಗೆ ತರ್ಪಣ ಕೊಡಲಿಲ್ಲ. ಆಗ ಒಂದು ವಿಷಯ ತೆಗೆದ್ಲಂತೆ. ಧರ್ಮರಾಜ ಮೊದಲೇ ಪರಮ ಜಾಗರೂಕ. ಕರ್ಣನಿಗೆ ತರ್ಪಣ ಕೊಡಬೇಕು ನೀನು. ಕರ್ಣರಾಧೆ ನನಗೇನು ಸಂಬಂಧ ಅಂದರೆ ನನ್ನ ಮಗ ಕತೆ ಹೇಳಿದಾಗ ಗೋಪ ಬಂದು ಹೇಳಿದ್ರು, ಧರ್ಮರಾಜರು ಕೊಟ್ಟ ಶಾಪ ಯಾವ ಒಂದು ಸ್ತ್ರೀಯರು ಗುಟ್ಟು ಉಳಿಬಾರದು ಅಂತ. ಧರ್ಮರಾಜ ನೀಡಿದ ಶಾಪ ಕುಂತಿದೇವಿಯಲ್ಲಿ ಉಳಿದಿಲ್ಲ. ಅದರಿಂದಾಗಿ ಯಾವರು ಯಾವ ಗುಟ್ಟನ್ನು ಮನೆ ಹೇಳಬಾರದು ಅಂತ ಸಂದೇಶ ಕೊಟ್ಟ. ಸರಿ, ಕೇಳಿದಂತೆ ಏನಾದರೂ ಕೊಡಬೇಕಲ್ಲ ತನ್ನ ಸ್ನೇಹಿತನಿಗೆ. ಅವಲಕ್ಕಿ ಅದು ಸಾಲದಲ್ಲಿ ಕಷ್ಟಪಟ್ಟು ಗಂಟು ಹಾಕಿದ್ಲು. ಅದು ತಾನು ಹೋದ ತೆಗೆದುಕೊಂಡು ಭಟ್ಟರು ಬಿಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೇನು ಕೃಷ್ಣನ ಸ್ನೇಹಿತರು ನಂಬೋದು ಹೇಗೆ. ಮನೆ ಭಟ್ಟರು ಹೇಳಿದಂತೆ, ಕೃಷ್ಣ ಕೆಲಸ ಮಾಡಿ ಒಂದು ಭವನದಲ್ಲಿ ನಮ್ಮ ರಾಜರು ರುಕ್ಮಿಣೀ ದೇವರ ಜೊತೆಗಿರ್ತಾರೆ. ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಸಾಮಾನ್ಯ ದ್ವಾರಪಾಲಕರು ಅಲ್ಲಿ ಇರೋದಿಲ್ಲ. ಅಲ್ಲಿ ಹೋದರೆ ನಿಮಗೆ ದರ್ಶನ ಆಗುತ್ತೆ. ಹೋದಂತೆ ಕೃಷ್ಣನೇ ಓಡಿಕೊಂಡು ಬಂದು ಅಪ್ಪಿಕೊಂಡಂತೆ ಇವನಿಗೆ ಆಶ್ಚರ್ಯ. ಯಾಕಂದರೆ ಕೃಷ್ಣನ ಗುರುತು ಹಿಡ್ತಾನೋ ಇಲ್ವೋ. ಅಲ್ಲೂ ಬಾಲ್ಯ ಎಲ್ಲ ನಾಪಿಸಿಕೊಂಡ್ರು. ಬಾಲ್ಯದ ನಾಟಕ ಆಯಿತು. ಅವನು ಕೇಳಿದಂತೆ, ಕಿಮುಪಾಯನ ಮಾನೀತಂ ಬ್ರಹ್ಮನ್ಮೇ ಭವತಾ ಗೃಹ ಅಲ್ಪಮಪ್ಯಾಹೃತಂ ಭಕ್ತೈಃ ಪ್ರೇಮ್ಣ ಭೂರಿಯೇವ ಮೇ ಭವೇತ್. ಭೂರ್ಯಪ್ಯ ಭಕ್ತೋಪಹೃತಂ ನ ಮೇ ತೋಷಾಯ ಕಲ್ಪತೆ. ನನ್ನ ಅತ್ತಿಗೆ ಪ್ರೀತಿ ನನಗೇನು ಕೊಟ್ಟು ಕಳಿಸ್ಲಿಲ್ವಾ? ಬರೀ ಖಾಲಿ ಕೈ ಮಾತಾಡ್ತಾ ಇದೆಯಾ, ತಿನ್ಲಿಕ್ಕೆ ಕೊಡು. ಕಷ್ಟಪಟ್ಟು ಆ ಸುಧಾಮ ಸಾಲು ಒಳಗೆ ಮುಚ್ಚಿಕೊಂಡು ಇಟ್ಟಿದ್ದಂತೆ. ಗೊತ್ತಾಯಿತು ಕೃಷ್ಣನಿಗೆ ಎಲ್ಲ ಗೊತ್ತುಂಟು. ಒಳಗಿಟ್ಟರು ಒಂದೇ, ಏನು ಮಾಡಿದ್ರು ಒಂದೇ. ಅವನು ಹೇಳಿದಂತೆ, ಅಲ್ಪಮಪಿ ಆಹೃತಂ ಭಕ್ತೈ, ನನ್ನ ಭಕ್ತರು ಅಂತ ಅನಿಸಿಕೊಂಡವರು ಸ್ವಲ್ಪ ಕೊಟ್ಟರು ಸಾಕು, ನನಗೆ ಖುಷಿ ಆಗುತ್ತೆ. ಆದರೆ ಭೂರಿಯಪಿ ಅಭಕ್ತ ಉಪಹೃತರು, ನನ್ನ ಭಕ್ತರೆಲ್ಲರೂ ಸಾವಿರಾರು ರೂಪಾಯಿ ಅಷ್ಟು ಕೆಲವರು ಬಹಳ ಅನ್ಯಾಯ ಮಾಡಿ ಈ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಒಂದು ಆನೆ ರಥ ಮಾಡಿಸ್ಕೊಟ್ಟೆ, ಅದು ಮಾಡಿಸ್ಕೊಟ್ಟೆ, ಇದು ಮಾಡಿಸ್ಕೊಟ್ಟೆ, ಅದೇನೇ ಮಾಡಿಸ್ಕೊಟ್ಟು ಪರಮಾತ್ಮ ಖುಷಿ ಆಗಲ್ಲ. ಒಬ್ಬ ಭಕ್ತ ಪ್ರೀತಿಯಿಂದ ಹೋಗಿ ಕಾಲ್ನಡಿಗೆ ಬಂದು, ಸ್ವಾಮಿ ನನಗೆ ಬಂಗಾರ ಅಂತ ಏನಿಲ್ಲ, ನನ್ನ ಭಕ್ತಿಯ ಬಂಗಾರ ಅಂತ ಅಂದ್ಕೊಂಡು ಸಾಕು ಪರಮಾತ್ಮ ಖುಷಿ ಆಗ್ತಾನೆ. ಅವಲಕ್ಕಿ ಇಸ್ಕೊಂಡ. ಇವನು ಏನು ಅಂತ ನನಗೇನು ಕಷ್ಟ ದುಡ್ಡು ಕೊಡು ಅಂತ ಇವನು ಕೇಳಲಿಲ್ಲ, ಅವನು ಕೊಡಲಿಲ್ಲ. ಸುಮ್ಮನೆ ಬಂದ, ಅವಲಕ್ಕಿ ಬಹಳ ಚೆನ್ನಾಗಿದೆ ಅಂತಂದ. ಕೂಡಲೇ ರುಕ್ಮಿಣೀದೇವಿಯವರು ಆ ಅವಲಕ್ಕಿ ಹೀಗೆ ಕಿತ್ತುಕೊಂಡು ಸಾಕು ತಿಂದದ್ದು ಅಂತ. ಯಾಕೆ ಅಂದರೆ ಕೃಷ್ಣ ಯಾವ ಕ್ಷಣದಲ್ಲೂ ಒಂದು ತುತ್ತು ಅವಲಕ್ಕಿ ತಿಂದ ಅದು ಅಂಬಾರಿ ಮನೆ ಮೀರಿಸೋ ಮನೆ ಆಗಿತ್ತಂತ. ಮನೆ ಸಾವಿರಾರು ಜನ ದಾಸಿಯರು ಸೇವಕರು. ರುಕ್ಮಿಣಿ ಅಲ್ಲಂತೆ, ಸ್ವಾಮಿ ನೀನು ಒಂದು ಹಿಡಿ ಅವಲಕ್ಕಿ ತಿಂದೆಯೋ ಅವನಿಗೆ ಈ ಜನ್ಮಕ್ಕೆ ಸಾಕು, ನೀನೇನು ಅವಲಕ್ಕಿ ಖಾಲಿ ಮಾಡಿದ್ರೆ ಮೋಕ್ಷನೇ ಕೊಡೋ ಸ್ಥಿತಿ ಬರುತ್ತೆ, ಅದು ಈ ಜನ್ಮಕ್ಕೆ ಬೇಡ ಅಂತೇಳಿ ಅವಲಕ್ಕಿ ತಿಂದು ಪಾಪ ಇವು ನೋಡ್ತಾ ಇದ್ದಾನೆ. ಒಂದು ಕ್ಷಣ ಬೈದುಕೊಂಡಂತೆ, ಅನ್ಕೊಂಡಂತೆ ಚೆನ್ನಾಗಿ ಪ್ರಾಯ ಬೈತಲ್ಲ ನೆನತಿ, ನಾನು ಏನು ಅಂತ. ನಾನು ಕೈಲಿಲ್ಲ, ಕೃಷ್ಣನು ಕೊಡಲಿಲ್ಲ. ಚೆನ್ನಾಗಿದ್ಯಾ ಅಂದರೆ ಚೆನ್ನಾಗಾಯ್ತು, ಅವನು ಭಾಳ ಬರೋದು ಖುಷಿ ಆಗ್ತದೆ. ಈಗ ಬರ್ತಾ ಇರೋ ಅಂದ ಯಥಾ ಪ್ರಕಾರ ಏನು ವಸ್ತ್ರ ಇತ್ತು ಅದೇ ವಸ್ತ್ರ ಹೋಗಿ ಬಾ ಹೋದಂತೆ. ಅವನು ವಿಚಾರ ಮಾಡ್ತಾ ಇದ್ದ, ಯಾಕಿದು ಕೃಷ್ಣ ಮಾಡಿ ತಪ್ಪಾ ಸರಿಯಾ ಅಂದರೆ ಎಂಥ ಭಕ್ತರು ಇರ್ತಾರೆ ಅನ್ನೋದಕ್ಕೆ ಇದು ದೃಷ್ಟಾಂತ. ಪ್ರಧಾನ ಬಹಳ ಅದ್ಭುತವಾದ ಮಾತಾಡ್ತಾರೆ. ವಾಹಂ ದರಿದ್ರ ಪಾಪೀಯ ಕೃಷ್ಣ ಶ್ರೀನಿಕೇತನಃ ಬ್ರಹ್ಮಬಂಧುರಿತಿ ಸ್ಮಾಹಂ ಬಾಹುಭ್ಯಾಂ ಪರಿರಂಭಿತ. ನಾನು ದರಿದ್ರ ಪಾಪಿಷ್ಠ, ನಾನಲ್ಲಿ ಬ್ರಹ್ಮಾದಿಗಳಿಗೆ ಮೋಕ್ಷ ಕೊಡುವ ಲಕ್ಷ್ಮೀಪತಿಯಾದ ನನ್ನ ಸ್ವಾಮಿ ಕೃಷ್ಣನಲ್ಲಿ ನನ್ನ ಹತ್ತಿರ ಸೇರಿಸ್ತಾ ನನ್ನನ್ನು ಅಪ್ಪಿಕೊಂಡಲ್ವ, ಇದೇ ದೊಡ್ಡ ಸೌಭಾಗ್ಯ. ಇದಕ್ಕಿಂತ ಸ್ವಲ್ಪ ಕೃಷ್ಣ ಇನ್ನೇನು ಕೊಡಬೇಕು ಅದು? ಅಷ್ಟಾದರೂ ಏನೋ ಲಕ್ಷ್ಮೀಪತಿ ಎಂದ ಮೇಲೆ ಏನಾದರೂ ಸ್ವಲ್ಪ ಕೊಡಬೇಕಾಗಿತ್ತಲ್ವ ಅಂದರೆ ಅದ್ಭುತವಾದ ಮಾತು ಹೇಳ್ತಾರೆ. ಅಧನೋ ಯಂ ಧನಂ ಪ್ರಾಪ್ಯ ಮಾತ್ಯನ್ನುಚ್ಚೈರ್ನ ಸ್ಮರೆ ಇತಿ ಕಾರುಣಿಕೋ ನೂನಂ ಧನಂ ಮೇ ಭೂರಿನ ದದಾತ್. ವಿಚಾರ ಮಾಡಿದಂತೆ ಇಷ್ಟರ ಮಟ್ಟಿಗೆ ದಾರಿದ್ರ್ಯ ಜೀವನ ನಡೆಸಿ ಕೃಷ್ಣ ಕೃಷ್ಣ ಅಂಥೇಳಿ ಕೃಷ್ಣ ನಾಮವೇ ಇವನಿಗೆ ಸಂಪತ್ತಾಗಿತ್ತು ನನ್ನ ಭಕ್ತನಿಗೆ. ಈಗೇನಾದರೂ ಸಂಪತ್ತನ್ನು ಕೊಟ್ಟರೆ ಸಂಪತ್ತಿನಿಂದ ಅಹಂಕಾರ ಬಂದು ಕೃಷ್ಣನಾಮ ಸ್ಮರಣೆ ಹೋಗಿ ಈ ಸಂಪತ್ತೇ ನಿಜವಾದ ಸಂಪತ್ತು ಅಂತ ಅನಿಸಿಬಿಟ್ರೆ ಹೇಗೆ ಅಂತ ನನ್ನ ಮೇಲೆ ಕರುಣೆ. ಅದಕ್ಕೋಸ್ಕರ ಕೃಷ್ಣ ಮಾಡಿದ್ದು ಒಳ್ಳೆಯದಾಯಿತು ಅಂತ ಅಂದುಕೊಂಡಂತೆ ಮನೆಗೆ ಬಂದ. ನೋಡ್ತಾನೆ ಕಿಮಿದಂ ಕಸ್ಯ ವಾಸ್ಥಾನ, ಬರೆಯ ಮನೆಗೆ ಬಂದಿದ್ದಾನೆ. ನೋಡ್ತಾನೆ ಮನೆ ಒಂದು ಗುಡಿಸಲಿದ್ದದ್ದು 5-6 ಫ್ಲೋರು ಫ್ಲಾಟ್ ಆಗಿದೆ.
ಅಲ್ಲಿ ಸ್ವಾಗತಕ್ಕೆ ಸಾವಿರ ಜನ, ಇವನು ಆನೆ ಗೀನೆ ಇವನು ಸ್ವಾಗತ ಮಾಡಬೇಕು ಅಂತ ನೀವು ಹೊಗಳಿಕ್ಕೆ ಎಷ್ಟು ಜನ, ಸೇವಕರು ಎಷ್ಟು ಜನ. ಅವನ ಪತ್ನಿಯೇ ಬಂದಿದ್ದಾರಂತೆ, ಒಳ್ಳೆಯ ಸೀರೆ, ಒಳ್ಳೆಯ ಆಭರಣ ಇದೆ, ಮಕ್ಕಳು ಯಾವ ಬಂಗಾರ ಸರ ಹಾಕಿಕೊಂಡಿದ್ದಾರೆ. ಯಾರ ಮನೆ ಇದು, ನೀವೆಲ್ಲ ಯಾರು, ನನ್ನ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ನಂತ. ಅಂದರೆ ಸಂಪತ್ತಿನ ಬಗ್ಗೆ ಎಚ್ಚರವೇ ಇಲ್ಲ ಅವನಿಗೆ. ಆಗ ಹೇಳಿದ್ರಂತ, ನೀವು ಬಂದದ್ದು ಎಲ್ಲಿಂದ, ಕಳಿಸಿದ್ಯಾರೋ ಅವಳೇ ನಾನು. ಅವನ ಕಣ್ಣಲ್ಲಿ ನೀರು ಬಂತಂತೆ. ಇಂಥ ಕಾರುಣ್ಯ, ಪರಮಾತ್ಮನ ನಂಬಿದರೆ ಸಾಕು, ಹೀಗೆ ಎಲ್ಲರ ಜೀವನ ಉದ್ಧಾರ ಆಗುತ್ತೆ ಅಂತ. ಹೀಗೆ ಪರಮಾತ್ಮ ತಾನು ಕೃಷ್ಣಾವತಾರದ ಅನೇಕ ಸಂದೇಶಗಳನ್ನು ನೀಡಿದ. ಅಂದರೆ ಅಭಿಪ್ರಾಯ ಏನು ಅಂದರೆ, ಕೃಷ್ಣಾವತಾರದ ಚಿಂತನೆ ಬಾಲಲೀಲೆ ತೋರಿಸ್ತಾ, ಅದರ ಫಲ ಏನು ಅಂದರೆ, ಯಾರು ಕೃಷ್ಣಾವತಾರದ ಚಿಂತನೆಯನ್ನು ಈ ಎಲ್ಲ ಪುರಾಣದ ಆಧಾರದಲ್ಲಿ ಪಯೋವರ್ತಾಗಳ ವಾಮನ ಕೃಷ್ಣಾವತಾರ ಚಿಂತನೆ ಯಾರು ಅದಕ್ಕೋಸ್ಕರ ಹರಿವಂಶದಲ್ಲಿ ಒಂದು ಮತ್ತೆ 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 ಅನೇಕ ರಾಜರ್ಷಿಗಳ ಕಥೆ ಬರ್ತಾ ಹೋಗುತ್ತೆ. ಮಧ್ಯದಲ್ಲಿ ಕೃಷ್ಣನ ಕಥೆ ವಿಸ್ತಾರವಾಗಿ ಬಂದಿದೆ. ಎಲ್ಲದರ ಸಂದೇಶ ಏನು ಅಂದರೆ, ಇದರ ಫಲ ಪುತ್ರ ಸಂತಾನ ಪ್ರಾಪ್ತಿ. ಮತ್ತೆ ಕೇಳಿ ಪುತ್ರ ಸಂತಾನ ಆಯಿತು ಮರೆಯೋದಲ್ಲ, ಆ ಸಂತತಿ ಆದಾಗ ಇದರಲ್ಲಿ ಹೇಳಿದ ಅಷ್ಟು ಅನುಸಂಧಾನಗಳಿಂದ ಮಕ್ಕಳನ್ನು ಬೆಳೆಸಿ ಕೃಷ್ಣ ಕರ್ಷತಿ ಅಂತ, ಆ ಒಂದು ಸತ್ಸಂತಾನ ಎಲ್ಲ ಪಿತೃಗಳನ್ನು ಕರ್ಷತಿ ಅಂದರೆ ನರಕದಿಂದಾಗಿ ಒಳ್ಳೆಯ ಲೋಕಕ್ಕೆ ಎಳೆದು ತರಬೇಕು, ಹಾಗಾಗಬೇಕು ಅನ್ನುವ ಚಿಂತನೆಯಿಂದ ಹೀಗೆ ಕೃಷ್ಣಾವತಾರ ಸಮಾಪ್ತಿ ಮಾಡಿ ಇನ್ನೂ ಕೆಲವು ಅಂಶಗಳನ್ನು ಹೇಳಿ ಉಳಿದ ಕೊನೆಯ ಭವಿಷ್ಯ ಪರ್ವದಲ್ಲಿ ಉಳಿದ ವಿಷಯ ಬರ್ತದೆ. ಆ ಒಂದು ಹರಿವಂಶದ ಚಿಂತನೆ ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಹರಿವಂಶ ಪ್ರತಿಪಾದ್ಯ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿಯ ಸ್ವಭಾವಾತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಇವತ್ತಿಂದ ನನ್ನ ವಿಡಿಯೋ ಸರಿ, ತೊಂದರೆ ಇಲ್ಲ.